ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನೊಂದು ಮೈಸೂರು ಸಿಲ್ಕ್ ಸೀರೆಯೊಂದಿಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಟ್ರೈ ಕಲರ್ ಮೈಸೂರು ಸಿಲ್ಕ್ ಸೀರೆ. ಇದು ಆರೆಂಜ್, ಪಿಂಕ್ ಮತ್ತು ಗ್ರೀನ್, ಒಳ್ಳೆ ಗ್ರೀನ್ ಇದೆ ಇದು. ಆಮೇಲೆ ಸೀರೆ ನೋಡಿ, ಸೆರಗು ಅದಕ್ಕೆ ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಈ ಥರ ಸೀರೆ ಟ್ರೈ ಕಲರ್ ಸ್ಯಾರೀಸಿಗೆಲ್ಲ ಏನು ಹೇಳ್ತಾರೆ, ಸೆರಗೆಲ್ಲ ತುಂಬ ಉದ್ದ ಇರಲ್ಲ, ಶಾರ್ಟ್ ಪಲ್ಲು, ಸುಮ್ಮನೆ ಒಂದು ಜಸ್ಟ್ ಇದು ಹಿಂಗೆ ಅರ್ಧ ಮೀಟ್ರಷ್ಟು ಇರುತ್ತೆ ಅಷ್ಟೇ ಸೆರಗು ಇದಕ್ಕೆ. ಆಮೇಲೆ ಚೆನ್ನಾಗಿದೆ ಡಿಸೈನು. ಕೆಳಗಡೆ ಬಂದು ಸಣ್ಣ ಬಾರ್ಡರು, ಜಸ್ಟ್ ಲೈನ್ ಬಾರ್ಡರ್ ಕೊಟ್ಟಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಪಿಂಕ್ ಮೇಲೆ ಇದು ದೊಡ್ಡ ಬಾರ್ಡರ್ ಇದೆ ಮಧ್ಯದಲ್ಲಿ. ಮತ್ತು ಮಧ್ಯ ಫುಲ್ ಆರೆಂಜ್ ಇದೆ, ಆರೆಂಜ್ ಸೀರೆ. ಆ್ಯಂಡ್ ಇದು ನೋಡಿ ರಫ್ ಆಗಿ, ಆಮೇಲೆ ಪೂರ್ತಿ ಕ್ಲೀನಾಗಿ ಕಾಣೋ ಥರ ತೋರಿಸ್ತೀನಿ. ಇದು ಅಗೇನ್ ಆರೆಂಜ್, ಮೇಲ್ಗಡೆನೂ ಅಷ್ಟೇ ಸಣ್ಣ ಬಾರ್ಡರ್ ಇದೆ. ಆಮೇಲೆ ಈ ಸೀರೆಯ ಕೋಡ್ ಬಂದು ಹೇಳ್ತೀನಿ ರೀ, ಯಾಕಂದರೆ ತುಂಬ ಫಾಸ್ಟ್ ಮೂವಿಂಗ್ ಕಲರ್ ಕಾಂಬಿನೇಷನ್ ಸೀರೆ ಅಂತ ಇದು. ತುಂಬ ಜನ ತೊಗೊಂಡಿದ್ದಾರಂತೆ, ಆಮೇಲೆ ತುಂಬ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದಾರಂತೆ ಅಂತ ಕೇಳಿದೆ. ನೋಡಿ, ಇದು ಕೋಡ್ ಬಂದು KSIC A040858. ಇದು ಈ ಸೀರೆಯ ಕೋಡು. ಯಾಕೆ ಅಂತಂದರೆ ಇದು ಹೇಳಿದ್ದು ನಾನು, ಇದು ನನ್ನ ಕಸಿನ್ ತೊಗೊಳಕ್ಕೆ ಹೋದಾಗ ಅವ್ರು ಹೇಳಿದ್ರಂತೆ, ಆರೆಂಜು ಗ್ರೀನು ಸ್ವಲ್ಪ ಯೋಚನೆ ಮಾಡಿದ್ರಂತೆ ಅವ್ರು ತೊಗೊಳ್ಳೋದ ಬೇಡವಾ ಅಂತ. ಅಲ್ಲಿ ಅಂಗಡಿಯವರೇ ಹೇಳಿದ್ರಂತೆ ಇದು ಫಾಸ್ಟ್ ಮೂವಿಂಗ್ ಕಾಂಬಿನೇಷನ್ ಟ್ರೈ ಕಲರ್ ಸ್ಯಾರಿ. ಇದು ತುಂಬ ಜನ ತೊಗೊಂಡಿದ್ದಾರೆ ಇದನ್ನು, ಆಮೇಲೆ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ. ಇದು ತುಂಬ ಹಳೇ ಪ್ಯಾಟ್ರನ್ ಅಂತೆ, ತುಂಬ ಜನ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದಾರಂತೆ. ಸೊ ಹಾಗಾಗಿ ಅವ್ರು ಹೇಳಿದ್ದಕ್ಕೆ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಆಮೇಲೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಾದರೂ ಫ್ಲ್ಯಾಗ್ ಕಲರ್ಸ್ ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲ, ಬಟ್ ನನಗೂ ಇಷ್ಟ ಆಯಿತು ಈ ಕಾಂಬಿನೇಷನ್, ತುಂಬ ಚೆನ್ನಾಗಿದೆ ಉಟ್ಕೊಂಡ್ರೆ. ಲೈಕ್ ಇದ್ರದ್ದು ಕೋಡ್ ತೋರಿಸಿದ್ನಲ್ಲ, ಯಾರಿಗಾದ್ರೂ ಇನ್ ಕೇಸ್ ಬೇಕಾದರೆ ಆ ಕೋಡ್ ಇಟ್ಕೊಂಡು ಮುಂದೆ ಇಲ್ಲ ಬರ್ತಾ ಇದೆ ಈ ಥರ ಅಂಗಡಿಯಲ್ಲೂ ನಾನು ನೋಡಿದ್ದೀನಿ, ಬರ್ತಾ ಇದೆ, ಬೇಕಾದ್ರೆ ತೊಗೋಬೋದು. ಚೆನ್ನಾಗಿದೆ ಈ ಸೀರೆ. ಈ ಸೀರೆ ರೇಟ್ ನನಗೆ ಗೊತ್ತಿಲ್ಲ. ಆಮೇಲೆ ಫ್ರೆಂಡ್ಸ್, ಕಮೆಂಟ್ ಬಂದಿತ್ತು ಯಾವುದೋ ನಿನ್ನೆನೋ ಮೊನ್ನೆನೋ, ಯಾವಾಗ ಮೈಸೂರು ಸಿಲ್ಕ್ ಸೀರೆ ಲೈಕ್ ಸಿಗತ್ತೆ, ಸ್ಟಾಕ್ ಸಿಗತ್ತೆ ಅಂತಂದರೆ ಎವ್ರಿ ಸಾಟರ್ಡೆ ಬರುತ್ತಂತೆ ಶೋರೂಮ್ಗಳಿಗೆ. ಎವ್ರಿ ಸಾಟರ್ಡೆ 10:30ಗೆ ಶೋರೂಮ್ಸ್ ಓಪನ್ ಆಗುತ್ತೆ. ಅಷ್ಟರೊಳಗೆ ನೀವು ಅಲ್ಲಿದ್ದರೆ ಖಂಡಿತ ನಿಮಗೆ ಇಷ್ಟ ಆಗುವಂಥ ಸೀರೆಗಳು ಸಿಗುತ್ತೆ. ಬಟ್ ಯಾವಾಗ ಕಾಂಟ್ರಾಸ್ಟ್ ಬರುತ್ತೆ, ಯಾವಾಗ ಸೆಲ್ಫ್ ಬರುತ್ತೆ ಗೊತ್ತಾಗಲ್ಲ. ಅದು ಆವತ್ತಿನ ದಿನ ಯಾವ್ದು ಸಿಕ್ಕಿದ್ರೆ ಅದು ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ತೊಗೋಬೋದು. ಒಟ್ನಲ್ಲಿ ಸಾಟರ್ಡೆ ರೀಸ್ಟಾಕ್ ಆಗುತ್ತೆ ಅಂತ ಕೇಳಿದ್ದೀನಿ ನಾನು. ಆಮೇಲೆ ಇದಕ್ಕೆ ಬ್ಲೌಸು ನಾನು ಉಟ್ಕೊಳ್ಳೋದಾದರೆ ಯಾವ ಬ್ಲೌಸ್ ಹಾಕ್ಕೋಬೋದು ಅಂತ ನೋಡಿದೆ. ನನ್ನ ಹತ್ರನೂ ಒಂದು ಪಿಂಕ್ ಕಲರ್ ಬ್ಲೌಸ್ ಇದೆ. ಆ್ಯಕ್ಚುಲಿ ಅವಳು ಹೇಳಿದ್ಲು ಆರೆಂಜು ಚೆನ್ನಾಗಿ ಕಾಣಲ್ಲ, ಗ್ರೀನ್ ಚೆನ್ನಾಗಿ ಕಾಣಲ್ಲ, ಮಧ್ಯದಲ್ಲಿ ಮೆಜಂತ ಚೆನ್ನಾಗಿ ಕಾಣುತ್ತೆ, ಅದಿದ್ದರೆ ಹಾಕು ಅಂತ.
ಡೇ ಇವತ್ತು ನಾನು ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ ತೋರಿಸೋಣ ಅಂತ ತಂದಿದ್ದೀನಿ. ನೋಡಿ ಇದು ಸ್ಟ್ರೈಪ್ಸ್ ಇರೋವಂಥ ಮೈಸೂರು ಸಿಲ್ಕ್ ಸೀರೆ. ಇದು ವೈನ್ ಕಲರ್ಗೆ, ಇದು ಆ್ಯಕ್ಚುಲಿ ನೋಡಿದ್ರೆ ಬ್ಲ್ಯಾಕ್ ಅನ್ಸುತ್ತೆ, ಇದು ಬ್ಲ್ಯಾಕ್ ಅಲ್ಲ, ಇದು ಬ್ಲ್ಯಾಕ್ ಅಲ್ಲ, ಇದು ಡಾರ್ಕ್ ಗ್ರೀನ್. ಸೊ ಸಾಮಾನ್ಯ ನಾನು ಬ್ಲ್ಯಾಕ್ ತೊಗೊಳ್ಳೋದಿಲ್ಲ, ಡಾರ್ಕ್ ಗ್ರೀನ್ ಇರೋದ್ರಿಂದ ಇದು ಗೊತ್ತಾಗಲ್ಲ, ಬಟ್ ನೋಡಿದ್ರೆ ಬ್ಲ್ಯಾಕ್ ಅಂತಲೇ ಅನಿಸುತ್ತೆ. ಯಾವುದಾದ್ರೂ ಬ್ಲ್ಯಾಕ್ ವಸ್ತು ಮೇಲೆ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದು ಬ್ಲ್ಯಾಕ್ ಅಲ್ಲ ಗ್ರೀನ್ ಅಂತ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಬಾರ್ಡರ್ ಸೂಪರಾಗಿದೆ, ಸ್ಮಾಲ್ ಬಾರ್ಡರ್ ಚೆನ್ನಾಗಿದೆ. ಮೇಲ್ಗಡೆನೂ ಸೇಮ್ ಬಾರ್ಡರ್ ಇದೆ. ಇದು 2 ಸೈಡ್ ಬಾರ್ಡರ್ ಸ್ಯಾರಿ. ಇದು ಮೇಲ್ಗಡೆನೂ ಸೇಮ್ ಬಾರ್ಡರ್ ಇದೆ. ಸೊ ವಿಡಿಯೋ ಲೆಂತ್ ಜಾಸ್ತಿ ಮಾಡಲ್ಲ, ನಾನು ಸ್ಮಾಲ್ ವಿಡಿಯೋ ಹಾಕ್ತಿದ್ದೀನಿ, ದಯವಿಟ್ಟು ಪೂರ್ತಿ ನೋಡಿ. ಇದು ಪಲ್ಲು, ಇದು ರಿಚ್ ಪಲ್ಲು ನೋಡಿ. ಇಲ್ಲಿ ಗ್ರೀನ್ ಗೊತ್ತಾಗುತ್ತೆ, ಆ್ಯಕ್ಚುಲಿ ಗ್ರೀನ್ ಇದೆ ಅನ್ನೋದು. ಇದು ರಿಚ್ ಪಲ್ಲು ಇದು. ಆ್ಯಂಡ್ ಲೆಂತು, ಪಲ್ಲುದು ಲೆಂತು ಕೂಡ ದೊಡ್ಡದಾಗೇ ಇದೆ, ಪಲ್ಲುದು ಲೆಂತು ಜಾಸ್ತಿ ಇದೆ. ಆಮೇಲೆ ಇದ್ರದ್ದು ಕೋಡ್ ತೋರಿಸ್ತೀನಿ. ಕೋಡ್ ಇದು ಕೋಡ್ KSJCA 046220. ಆ್ಯಂಡ್ ಈ CA ಈ A ಅನ್ನೋದಿದೆಯಲ್ಲ, ಇದು ಕೂಡ ಏಜ್ ಆಫ್ ದಿ ಸ್ಯಾರಿನ ತೋರಿಸುತ್ತಂತೆ. ಅದು ಹೇಗೆ ಅಂತ ನನಗೂ ಸರಿಯಾಗಿ ಐಡಿಯಾ ಇಲ್ಲ, ಈ ಸತಿ ತಿಳ್ಕೊಂಡು ಹೇಳ್ತೀನಿ. ಬಿಕಾಸ್ ಯಾರೋ ಹೇಳಿದ್ರು ನನಗೆ KSIC ಇದು ಕಾಮನ್ನು, ಬಟ್ ಈ ಎಕ್ಸ್ಟ್ರಾ ಆಲ್ಫಾಬೆಟ್ ಇರೋದು ಏಜ್ ಆಫ್ ದ ಸ್ಯಾರಿ ತೋರಿಸುತ್ತಂತೆ. ಸೊ ಇದು ಸೀರೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಇದು ಬ್ಲೌಸು ಮ್ಯಾಚ್ ಆಗುತ್ತೆ, ಬಾರ್ಡರ್ಗೆ ಮ್ಯಾಚ್ ಆಗುತ್ತೆ. ಅಫ್ಕೋರ್ಸ್ ಶೈನಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು, KSIC ಶೈನಿಂಗೇ ಬೇರೆ, ನಾರ್ಮಲ್ ರಾ ಸಿಲ್ಕ್ ಮೆಟೀರಿಯಲ್ ಶೈನಿಂಗೇ ಬೇರೆ ಇರುತ್ತೆ. ಬ್ಲೌಸು ಪಫ್ಗೆ ಬಳಸಿದ್ದೀನಿ, ವರ್ಕು ಇದು ಪೂರ್ತಿ ಬ್ಲೌಸ್ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ ವರ್ಕು ಕೂಡ. ಸಿಂಪಲ್, ಜಾಸ್ತಿ ಗ್ರ್ಯಾಂಡ್ ಮಾಡೋಕ್ಕೆ ಹೋಗ್ಬಿಡ್ತು ಇದು, ಯಾಕಂದರೆ ಇವೆಲ್ಲ ಜನರಿಕ್ ಬ್ಲೌಸ್ ಅಲ್ಲ, ಯಾವುದಾದ್ರೂ ಬೇರೆ ಸೀರೆಗಳ ಮೇಲೆ ಸಹ ಹಾಕ್ಕೋಬಹುದು. ಸೊ ಹಾಗಾಗಿ ನಾನು ಹೆಚ್ಚು ಗ್ರ್ಯಾಂಡ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ಸಿಂಪಲ್ಲಾಗಿರಬೇಕು, ಎಲಿಗೆಂಟಾಗಿರಬೇಕು. ಎಲ್ಲ ಸೀರೆ ಮೇಲೂ ಯಾವಾಗ ಬೇಕಾದ್ರೂ ಹಾಕ್ಕೊಳ್ಳೋ ಥರ ಇರಬೇಕು. ಬರೀ ಗ್ರ್ಯಾಂಡ್ ಅಕೇಷನ್ಸ್ಗೆ ಹಾಕೋಬೇಕು ಅನ್ನೋ ಥರ ಮಾಡಿಸ್ಕೊಂಡ್ಬಿಟ್ರೆ ಅದು ಬೇರೆ ಇದಕ್ಕೆ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಸೀರೆ ಮತ್ತು ಬ್ಲೌಸು. ಶಾರ್ಟ್ ವೀಡಿಯೋಸಲ್ಲಿ ಕೆಲವು ಸ್ಯಾರೀಸ್ ತುಂಬ ಹಾಕಿದ್ದೀನಿ ನಾನು, ಯಾವುದು ನೋಡಿ ಅಂತ ನೋಡಿ. ಆ್ಯಂಡ್ ಇದು ತುಂಬ ಲಾಂಗ್ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಎನಿವೆ, ಇವತ್ತು ನಾನು ತೋರಿಸ್ತಾ ಇರೋಂಥ ಬ್ಯೂಟಿಫುಲ್ ಸ್ಯಾರಿ ಇದು ಪ್ರೈಸ್ ಬಂದು, ಈಗೆಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ ನಾನು ತೊಗೊಳ್ಳೋಂಗೆ ಇದ್ರ ಪ್ರೈಸ್ ಬಂದು 30,000 ಇತ್ತು. ಇವಾಗ ಗೋಲ್ಡ್ ರೇಟು ಜಾಸ್ತಿ ಆದಂಗೆ ಪ್ರೈಸ್ಗಳು ಜಾಸ್ತಿ ಆಗಿದೆ. ಮೋರೋವರು ಕೆಲವು ಸ್ಯಾರೀಸ್ ಎಲ್ಲ ಸಿಗ್ತಾ ಇಲ್ಲ, ಇಂಥದ್ದೆಲ್ಲ ಕಾಂಟ್ರಾಸ್ಟ್ ಬಾರ್ಡರ್ಸ್ ಬರ್ತಾ ಇಲ್ವಂತೆ. ಸೊ ಯಾರಿಗಾದ್ರೂ ಬೇಕು ತೊಗೋಬೇಕು ಅಂತಿರೋರು ಮತ್ತೆ ಶೋರೂಮ್ಗೆ ಫೋನ್ ಮಾಡಿ ತಿಳ್ಕೊಂಡು ಯಾವಾಗ ಬರುತ್ತೆ ತಿಳ್ಕೊಂಡು ಹೋಗಿ ಖಂಡಿತ ನಿಮಗೆ ಸಿಗುತ್ತೆ. ಓಕೆ, ನೀವು ಯಾರಾದರೂ ಹೊಸದಾಗಿ ನೋಡ್ತೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ನಾನು ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಮೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ ತೋರಿಸೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಈ ಮೈಸೂರು ಸಿಲ್ಕ್ ಸೀರೆ ಸ್ಪೆಷಲ್ ಏನಂತಂದರೆ ಯಾವುದೇ ಚೆಕ್ಸ್ ಸೀರೆ ತೋರಿಸಿದೆ, ಚೆಕ್ಸ್ ಸೀರೆ ತೋರಿಸಿದೆ. ಇದು ಮೈಸೂರು ಸಿಲ್ಕ್ ಸೀರೆ ಸೆಲ್ಫ್ ಡಬಲ್ ಚೆಕ್ಸ್, ದೊಡ್ಡ ದೊಡ್ಡ ಚೆಕ್ಸು, ಡಬಲ್ ಚೆಕ್ಸು, ಆ್ಯಕ್ಚುಲಿ ವಿಡಿಯೋನಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೋಡೋಷ್ಟು ಈ ವಿಡಿಯೋ ಕಾಣಿಸ್ಕೊಳ್ಳೋಷ್ಟು ಡಾರ್ಕ್ ಇದೆ. ಎರಡು ಸೈಡು ಒಂದೇ ಲೆಂತ್ ಬಾರ್ಡರು, ಒಂದೇ ಡಿಸೈನ್ ಬರುತ್ತೆ. ಯಾಕೆ ನಾನು ಇದು ಹೇಳ್ತೀನಿ, ಕೆಲವು ಸೀರೆಗೆ ಸಿಂಗಲ್ ಸೈಡ್ ಬಾರ್ಡರ್ ಇದೆ, ಕೆಲವು ಸೀರೆಗೆ ಕೆಳಗಡೆ ದೊಡ್ಡ ಬಾರ್ಡರ್, ಮೇಲ್ಗಡೆ ಚಿಕ್ಕ ಬಾರ್ಡರ್. ಸೊ ಹಾಗಾಗಿ ಕನ್ಫ್ಯೂಷನ್, ಎರಡೂ ಕಡೆ ಒಂದೇ ಥರ ಬಾರ್ಡರ್ ಇದೆ. ಚೆಕ್ಸ್ ತುಂಬ ಚೆನ್ನಾಗಿದೆ. ಇದೇ ಥರ ಸಿಂಗಲ್ ಚೆಕ್ಸು ಬರುತ್ತೆ, ಸಿಂಗಲ್ ಚೆಕ್ಸು ಈ ಸೈಜು, ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕ ಚೆಕ್ಸು, ಸ್ಮಾಲ್ ಚೆಕ್ಸ್ ಬರುತ್ತೆ, ಆಯಿತಾ. ಸೊ ಇದು KCC ಮೈಸೂರು
ಸಿಲ್ಕ್ ಕ್ರೇಪ್ ವೆರೈಟಿನಲ್ಲಿ ಚೆಕ್ಸ್ ಇದೆ. ಆಮೇಲೆ ಇದರ ಸೆರಗು ನನಗೆ ಈ ಕಲರ್ ಭಾಳ ಅಟ್ರಾಕ್ಟಿವ್ ಆಗ್ತದೆ. ಆ್ಯಕ್ಚುಲಿ ಬೇರೆ ಯಾರೋ ಇಟ್ಕೊಂಬಿಟ್ಟಿದ್ರು ಈ ಸೀರೆ, ಅದೇ ಕೆಲಸ 10 ನಿಮಿಷ ವೆಯ್ಟ್ ಮಾಡಿದ್ದೀನಿ ಅವರು ಅದನ್ನು ಬಿಡ್ತಾರೆ ತಗೊಳ್ಳೋಣ ಅಂತ. ಫೈನಲಿ ಅವ್ರಿಗೆ ಮತ್ತೆ ಏನೋ ಕಲರ್ ಬೇಕಾಗಿತ್ತು. ಆ್ಯಂಡ್ ಈ ಸೀರೆ ಬೆಲೆ 32,000 rupees. ಯಾಕೆ ಇಷ್ಟು ಕಾಸ್ಟ್ಲಿ? 32,000 rupees ಡಬಲ್ ಲೈನ್ ಆಲ್ ಓವರ್ ಡಬಲ್ ಲೈನ್ ಜರಿ ಜಾಸ್ತಿ ಇದೆ. ಜರಿ ಅದು ಕಾಸ್ಟ್ಲಿ ಸೀರೆ. ಇಷ್ಟು ಕಾಸ್ಟ್ಲಿ ಸೀರೆ ನನಗೆ ಯಾರೋ ಕೇಳಿದ್ರು, ಅದಕ್ಕೆ ಹೇಳ್ತೀನಿ ಇಷ್ಟು ದುಡ್ಡು ಸೀರೆ ಒಂದೇ ಸತಿ ಕ್ಯಾಶ್ ಇಟ್ಕೊಂಡು ಹೋಗಿ ತಗೋಬೇಕು ಖಂಡಿತ ಸಾಧ್ಯ ಈ ಸೀರೆ. ಸೊ ದಟ್ ನನಗೇನಪ್ಪ ಅಂತಂದರೆ ಅಲ್ಲಿ ಈ ಸ್ಕೀಮ್ ಅನ್ನೋದಿದೆಯಲ್ಲ, ಅದು ಎಲ್ಲರಿಗೂ ಒಂದು ಪ್ಲಸ್ ಅಂತಲೇ ಹೇಳಬೇಕು. ಯಾರ್ಯಾರು ಮೈಸೂರು ಸಿಲ್ಕ್ ಸೀರೆ ಲವರ್ಸ್ ಇರ್ತಾರೆ ಅವ್ರಿಗೆ ಅದು ಒಂದು ಪ್ಲಸ್ ಪಾಯಿಂಟು. ಸ್ಕೀಮ್ ಹಾಕಿದಾಗ ನಮಗಷ್ಟು ಗೊತ್ತಾಗಲ್ಲ, ಯಾಕಂದರೆ ಸ್ಮಾಲ್ ಅಮೌಂಟ್ಸು ಅಂತ ಪೇ ಮಾಡ್ತೀವಿ. ಫೈನಲಿ ಒಂದು ಒಳ್ಳೆ ಅಮೌಂಟ್ ಆಗಿರುತ್ತೆ. ಆ ಅಮೌಂಟ್ ತಕ್ಕಂತೆ ನಮಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ತಗೋತೀವಿ. ಸೊ ಅದರಿಂದ ಸ್ಕೀಮ್ ಸಿಸ್ಟಮ್ ಅನ್ನೋದು ಭಾಳ ಒಂದು ವರದಾನ ಆಗಿದೆ KSIC ವಿಷಯದಲ್ಲಿ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ನನಗೆ ಯಾಕೆ ಅಷ್ಟು ಸೀರೆ ಕಲೆಕ್ಟ್ ಆಗಿದೆ ಅಂದರೆ, ಒಂದು ನಾನು ಹಿರಿಯರಿಂದ ಬಂದಿರೋದು, ಇನ್ನೊಂದು ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದು ಸ್ಕೀಮ್ ಅನ್ನೋದು ಹಾಕ್ಕೊಂಡು ಕರೆಕ್ಟಾಗಿ ನನ್ನ ಹತ್ರ ಯಾವುದಿಲ್ಲ, ಯಾವ ವೆರೈಟಿ ಇಲ್ಲ ಅಂತ ನೋಡಿಕೊಂಡು ನಾನು ತೊಗೊಳ್ತೀನಿ. ಹಾಗಾಗಿ ಸೀರೆಗಳು ಸೇರಿಕೊಂಡಿದೆ. ಆಮೇಲೆ ಈ ಮುಂಚಿನ ವೀಡಿಯೋನಲ್ಲೂ ಕೆಲವರು ಯಾರೋ ಕೇಳಿದ್ರು ಯಾವುದಕ್ಕೆ ಅಷ್ಟೊಂದು ಸೀರೆ ಇಟ್ಕೊಂಡಿದ್ರು ಅಂತ. ಆ್ಯಂಡ್ ನಾನು ಅದು ಅಲ್ಲದೆ ನಾನು ಕೆಲವು ಬೇರೆ ವೀಡಿಯೋಸ್ನೂ ನೋಡಿದ್ದೀನಿ. ಒಂದೊಂದು ವೀಡಿಯೋನಲ್ಲಿ 25 ಸೀರೆ 50 ಸೀರೆ ತೋರಿಸಿರೋರು ಇದ್ದಾರೆ. ಫಸ್ಟಲ್ಲಿ ನಾನು ಅಂದ್ಕೊಂಡಿದ್ದೆ ಹೆಂಗೆ ತಗೋತಾರೆ ಇಷ್ಟಿಷ್ಟು ಕಾಸ್ಟ್ಲಿ ಸೀರೆಗಳು, ಹೆಂಗೆ ಸಾಧ್ಯ ಅಂತ. ಆಮೇಲೆ ನನಗೆ ಸ್ಕೀಮ್ ಅನ್ನೋ ಇದು ಬಂದಮೇಲೆ ಗೊತ್ತಾದಮೇಲೆ ಹಿಂಗೆ ತೊಗೋಬೇಕಾ ಈ ಸೀರೆ ಅಂತ ಸ್ಕೀಮಲ್ಲಿ ಜಸ್ಟ್ ಲೈಕ್ ಅನ್ ಆರ್ ಡಿ ಥರ ಹಾಕಿಬಿಟ್ಟು ತೊಗೊಂಡು ಕಲೆಕ್ಟ್ ಆಗಿರೋ ಸ್ಯಾರೀಸ್ ಇಷ್ಟು ನನಗೆ. ಸೊ ಇಲ್ಲಿ ನೋಡಿ ಕೋಡ್ ಇದೆ KSIC A048372. ಈ ಸೀರೆಯ ಕೋಡು. ಜೊತೆಗೆ ಒಂದು ಹಾಲೋಗ್ರಾಮ್ ಕೂಡ ಇದೆ ಇದಕ್ಕೆ ನೋಡಿ. ಹಾಲೋಗ್ರಾಮ್ ಕಾಣ್ತಿದೆ KSIC ಅಂತ. ಸೊ ಇದಕ್ಕೆ ಇಲ್ಲಿ ಪ್ರಿಂಟ್ ಇದೆ KSIC 100% ಸ್ಯಾರಿ ಪೂರ್ತಿ ಓಪನ್ ಮಾಡಿರ್ತೀನಿ. ಕನ್ನಡ ಅದಕ್ಕೆ ಹಾಕ್ಸಿದ್ದೀನಿ. ಅಕೇಶನ್ ಇದ್ದೀನಿ ನೋಡೋಣ, ಯಾವುದಾದ್ರು ಒಂದು ಒಳ್ಳೆ ಅಕೇಶನ್ ಈ ಸೀರೆ ಇಟ್ಕೊಂಡು ಇದಕ್ಕೆ ಯಾವ ಬ್ಲೌಸ್ ಹಾಕೋಬೇಕು ಅಂತ ಯೋಚನೆ ಮಾಡ್ಕೊಂಡೆ. ಫಸ್ಟ್ ಹೊಲಿದಿದ್ದು ಇದೇ ಬಣ್ಣದ ಬ್ಲೌಸು ತೊಗೊಳ್ಳೋಣ ಅಂತ. ಎರಡನೇ ಆಲೋಚನೆ ಬಂದಿದ್ದು ಇದಕ್ಕೆ ತುಂಬ ಡಾರ್ಕ್ ಶೇಡ್ ತೊಗೊಳ್ಳೋಣ, ವರ್ಕ್ ಮಾಡ್ಕೊಳ್ಳೋಣ. ಮೂರನೇ ಆಲೋಚನೆ ಬಂದಿದ್ದು ಎಕ್ಸಾಕ್ಟ್ ಆಪೋಸಿಟ್ ಕಾಂಬಿನೇಷನ್ ಬಂದು ಹಾಕ್ಕೊಳ್ಳೋಣ ಬಂತು. ಮೂರು ಆಲೋಚನೆ. ಅದರಲ್ಲಿ ಎರಡು ಆಲೋಚನೆ ಕೈಯಲ್ಲೇ ಇರೋದು. ಮೂರನೇ ಆಲೋಚನೆ ಅದು ನಾನು ಅಂಗಡಿ ಕೊಂಡ್ಕೋಬೇಕು, ಹಾಗೆ ಡಾರ್ಕ್ ಶೇಡ್ ಕೊಂಡ್ಕೋಬೇಕು. ಮಾತ್ರ ಯಾವುದು ಇರೋದ್ರಲ್ಲಿ ಎರಡು ಬ್ಲೌಸನ್ನು ನಾನು ತೋರಿಸ್ತೀನಿ. ಬ್ಲೌಸ್ ಗೋಲ್ಡ್ ಕಲರ್ ಹೇಳ್ತೀನಿ. ಗೋಲ್ಡ್ ಕಲರು ಅದು ಸ್ಲೀವ್ಸ್ ಇದೆ. ಹೊಸದೇ ಒಂದು ಸ್ಲೀವ್ಸ್ ಹೊಲ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನದು ಖುಷಿ ಅಂದರೆ ಖುಷಿ ಅಂದರೆ ಇಷ್ಟ ಹಾಕಿ ಮೊದಲು ನನಗೆ ಲೈಕ್ ಆಗ್ತಿರ್ಲಿಲ್ಲ, ನನಗೆ ಸೂಟ್ ಆಗಿತ್ತು ಅಂದ್ಕೊಂಡಿದ್ದೆ. ಖುಷಿ ಪಟ್ಟಿದ್ದೆ. ಸೊ ಇದು ಒಂದು ಬ್ಲೌಸು. ಸೊ ಇದು ಎಲ್ಲ ಮತ್ತು ಸಿಲ್ಕ್ ಸೀರೆಗೂ ಮ್ಯಾಚ್ ಆಗುತ್ತೆ, ಡೌಟೇ ಇಲ್ಲ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಎಕ್ಸಾಕ್ಟ್ ಆಪೋಸಿಟ್ ಮ್ಯಾಚಿಂಗ್. ಸಂಬಂಧನೇ ಇಲ್ಲ ಎರಡಕ್ಕೂ, ಕಲರ್ ಸಂಬಂಧನೇ ಇಲ್ಲ. ಹಂಗೆ ಅಲ್ವಾ ಇದು ಡಿಸೈನರ್ ವೇರ್ ಅಂದರೆ ಅಷ್ಟೇ. ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರೇರಣೆ ಏನಪ್ಪ ಅಂದರೆ ಆ ಪಿಂಕ್ ಕಲರ್ದಕ್ಕೆ ಈ ಬ್ಲೌಸ್
ಶೂಸ್ ಹಾಕ್ಕೊಂಡಿದ್ದೆ ಒಂದು ಸತಿ, ಯಾಕೆ ಹಾಕ್ಕೊಂಡೋ ಗೊತ್ತಿಲ್ಲ. ಅವತ್ತು ಎಲ್ಲರೂ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಕೊಟ್ಬಿಟ್ರು. ಹಾಗಾಗಿ ಇದು ಈ ಥರ ಪ್ರಯೋಗ ಮಾಡುವಂಥ ಮೂಡು ಶುರು ಆಗೋದು. ಅದರಲ್ಲೂ ಮೈಸೂರು ಸಿಲ್ಕ್ ಸೀರೆಗಳಿಗೆ ಇನ್ಯಾವ ಆಪ್ಷನ್ ಬಂದಾಗ ಸೊ ಹಾಗಾಗಿ ಇದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಗೋಲ್ಡ್ ವರ್ಕು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದು ಎಕ್ಸಾಕ್ಟಾಗಿ ಆಪೋಸಿಟ್ ಕಾಂಬಿನೇಷನ್ ಆಗಿರೋದು. ಉಟ್ಕೊಂಡು ನೋಡಿದಾಗ ಗೊತ್ತಾಗಬೇಕು ಹೇಗೆ ನೋಡ್ತೀನಿ. ಇನ್ನು ಟ್ರೈ ಮಾಡಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಇನ್ನು ಅದು ಬಿಟ್ಟರೆ ಇದು ಡಾರ್ಕರ್ ಶೇಡು ಇನ್ನು ತೊಗೋಬೇಕು. ತೊಗೊಂಡು ಗೋಲ್ಡ್ ಕಲರ್ ವರ್ಕ್ ಮಾಡಿಸಿದ್ರೆ ಮಾತ್ರ ಡೆಫಿನೆಟಾಗಿ ಪಫ್ ಹೊಲಿಸೋದು ಅಂತೆಲ್ಲ ಹೇಳಿದ್ನಲ್ಲ. ಹೊಲಿಸ್ದೆ ಹೊಲ್ಕೊಂಬಿಟ್ಟು ಏನು ಎಲ್ಲ ಅದೇ ಫ್ಯಾಷನ್ ಅನ್ನೋ ಥರ. ಸೊ ಇದು ಆಮೇಲೆ ಚೆಕ್ಸ್ ಆಲ್ ಓವರ್ ಜೊತೆಗೆ ಸೆರಗಲ್ಲೂ ಸಹ ಇದೆ. ಚೆಕ್ಸ್ ಡಬಲ್ ಚೆಕ್ಸು ಸೆರಗಲ್ಲೂ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ ಇಲ್ಲ ಒಂದು ಪಿಂಜು ಫ್ರಂಟ್ ಏನು ನೋಡ್ತಾ ಇದ್ದಾರೆ, ಒಂದು ಪಿಂಜು ಡಲ್ ಕಲರ್ ಸೀರೆ ಆ್ಯಕ್ಚುಲಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಆಮೇಲೆ ಯಾರಾದರೂ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಯಾವುದಾದ್ರು ವೀಡಿಯೋಸ್ ನಾನು ಹಾಕ್ತೀನಿ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಹಿಂದೆ ಯಾವ್ಯಾವ ವೀಡಿಯೋಸ್ ಹಾಕಿದ್ದೀನಿ ಎಲ್ಲನೂ ನಿಮ್ಮ ವಾಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ದಟ್ ನಿಮಗೆ ಮೈಸೂರು ಸಿಲ್ಕ್ ಬಗ್ಗೆ ಆಸಕ್ತಿ ಇದ್ದರೆ ನೀವು ತೊಗೋಬಹುದು, ಒಳ್ಳೊಳ್ಳೆ ಕಲರ್ಸು ಅಂತ ಹೇಳ್ತಾ. ಇನ್ನೊಂದು ವಿಷಯ ಹೇಳಬೇಕು. ಈ ವಿಷಯ ಕೊನೆಯಲ್ಲಿ ಹೇಳ್ತಾ ಇರೋದ್ರಿಂದ ಎಷ್ಟು ಜನಕ್ಕೆ ತಲುಪತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಬೆನ್ನಿ ಸಿಲ್ಕ್ ಸೀರೆ ಹಾಕಿದಾಗ ಎಲ್ಲರೂ ಕೇಳಿದ್ರು ಎಲ್ಲಿ ತೊಗೊಂಡ್ರಿ ಅಂತ. ನನಗೆ ಗೊತ್ತಿದ್ದು ಎರಡೇ ಅಂಗಡಿ. ಅದು ಒಂದು ಗಾಂಧಿ ಬಜಾರಲ್ಲಿದೆ, ಇನ್ನೊಂದು ನಿಯರ್ 50 ಫೀಟ್ ರೋಡ್ ಅಂತ ಹೇಳ್ತಿದೆ. ಬಟ್ ಈಗ ಹೊಸದಾಗಿ ನನಗೆ ಗೊತ್ತಾಗಿದ್ದು KG ರೋಡಲ್ಲೂ ಒಂದು ಬೆನ್ನಿ ಸಿಲ್ಕ್ ಶೋರೂಮ್ ಇದೆ. ಅಲ್ಲೂ ಬೆನ್ನಿ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ. ಯಾರಾದರೂ ಬೇಕು ಅಂತಂದರೆ FKCCI ಬಿಲ್ಡಿಂಗಲ್ಲಿ ಮುಂದಕ್ಕೆ ರೋಡ್ ಸೈಡ್ಗೆ ಒಂದು ಬೆನ್ನಿ ಸಿಲ್ಕ್ ಶೋರೂಮ್ ಇದೆ. ದಯವಿಟ್ಟು ವಿಸಿಟ್ ಮಾಡಿ. ಬೆನ್ನಿ ಸಿಲ್ಕ್ ಸೀರೆಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಾರಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯಿತು ವಿಡಿಯೋ ಹಾಕಿ. ಇವತ್ತು ಒಂದು ಸ್ಪೆಷಲ್ ಸ್ಯಾರಿ ತೋರ್ಸೋಕ್ಕೆ ಅಂತ ತಂದಿದ್ದೀನಿ. ಇದು ನನ್ನ ಪರಿಚಯದವರು ತೊಗೊಂಡಿರೋ ಸೀರೆ. ಇದು ಹೊಸದಂತೆ. ಇದು KSIC ಮೈಸೂರು ಸಿಲ್ಕ್ ಸೀರೆ ಅಂತ ಅವ್ರು ಫಸ್ಟ್ ಹೇಳಿದಾಗ ನನಗೆ ನಂಬಿಕೆ ಬರಲೇ ಇಲ್ಲ. ಯಾಕಂದರೆ ಈ ಥರ ಸೀರೆ ನಾನು KSICನೆಲ್ಲೂ ನೋಡಿಲ್ಲ ಫ್ರೆಂಡ್ಸ್. ಇದು ಏನಪ್ಪ ಅಂದರೆ ಜಕಾರ್ಡ್ ಸೀರೆ. KSICನಲ್ಲೇ ಜಕಾರ್ಡ್ ಅಂತ. ಏನಪ್ಪ ಜಕಾರ್ಡ್ ಅಂದರೆ, ಜಕಾರ್ಡ್ ಫ್ಯಾಬ್ರಿಕ್ ಅಂತಂದರೆ ಸೀರೆ ಮೆಟೀರಿಯಲ್ನಲ್ಲೇ ಡಿಸೈನ್ನ ವ್ಯೂ ಮಾಡಿರೋದು ಜಕಾರ್ಡ್ ಫ್ಯಾಬ್ರಿಕ್. ಜಕಾರ್ಡ್ ಸ್ಯಾರೀಸ್ ಅಂತ ನಾನು ಕೇಳಿದ್ದೀನಿ. KSICನಲ್ಲಿ ಜಕಾರ್ಡ್ ನಾನು ನೋಡಿರಲಿಲ್ಲ. ಇದು ಫಸ್ಟ್ ಟೈಮ್. ಆ್ಯಂಡ್ ಇದು ತುಂಬ ಲಿಮಿಟೆಡ್ ಪೀಸಸ್ ಅಂತ. ಇದು ಅದರಲ್ಲಿ ನನಗೆ ಗೊತ್ತಿರೋರು ಒಂದು ತೊಗೊಂಡಿದ್ರು. ಇದನ್ನು ನಾನು ಅವ್ರ ಹತ್ರ ಕೇಳಿ ಇಲ್ಲ, ನನ್ನ KSIC ಫ್ಯಾಮಿಲಿ ಫ್ರೆಂಡ್ಸ್ ಅಂದರೆ ಯಾರ್ಯಾರು KSIC ಸೀರೀಸ್ ಇಷ್ಟಪಡ್ತಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರಿಗೆ ತೋರಿಸ್ಬೇಕು ಅಂತ ನಾನು ಈ ಸೀರೆ ಇಸ್ಕೊಬಂದಿದ್ದೀನಿ. ಇದು ಒಳ್ಳೆ ಬ್ಲೂ ಬಣ್ಣ. ಇದು ಆ್ಯಕ್ಚುಲಿ ಏನಂತ ಹೇಳಬೇಕು, ನಿಯಾನ್ ಬ್ಲೂನೂ ಅಲ್ಲ, ಇನ್ನೊಂದು ಸ್ವಲ್ಪ ಡಿಸ್ಟೆಂಪರ್ ಬ್ಲೂ ಅಂತ ಹೇಳ್ಬೋದು. ಇದರಲ್ಲಿ ವಿಡಿಯೋನಲ್ಲಿ ನಿಮಗೆ ಬ್ಲೂ ಕಲರ್ ಕಾಣಿಸ್ತಾ ಇದೆ, ಬಟ್ ಇದು ಡಿಸ್ಟೆಂಪರ್ ಬ್ಲೂ ಆಗಿರೋದ್ರಿಂದ ವಿಡಿಯೋನಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತದೆ. ಒಂಚೂರು ಡಾರ್ಕಾಗಿ ಅಸ್ಯೂಮ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಐಡಿಯಾ ಬರುತ್ತೆ. ಏನಪ್ಪ ಜಕಾರ್ಡ್ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಲೀಫಿ ಡಿಸೈನ್ ನೋಡಿ, ಇದರಲ್ಲೇ ನೇಯ್ದಿದ್ದಾರೆ, ಸೀರೆನಲ್ಲೇ ನೇಯ್ದಿದ್ದಾರೆ. ಬಟ್ ಇದು ಎಕ್ಸ್ಟ್ರಾ ಪ್ರಿಂಟ್ ಮಾಡಿರೋದು ಅಥವಾ ಎಕ್ಸ್ಟ್ರಾ ಇದು ವರ್ಕ್ ಮಾಡಿರೋದು ಅಲ್ಲ. ಇದು ವ್ಯೂ ಮಾಡೋವಾಗಲೇ ಅದನ್ನು ಡಿಸೈನ್ ಇದು ಮಾಡಿದ್ದಾರೆ. ಸೊ ನೋಡಿ, ಬಾರ್ಡರ್ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಈ ಬಾರ್ಡರ್ ಡಿಸೈನ್ ಬೇರೆ ಸೀರೆಗಳಲ್ಲಿ ನೋಡಿದ್ದೀನಿ ನಾನು, ಇದೇನು ತುಂಬ ಹೊಸದಲ್ಲ. ಆದರೆ ಈ ಜಕಾರ್ಡ್ ಕಾನ್ಸೆಪ್ಟು KSICನಲ್ಲಿ ಹೊಸದು ಅಂತ ಅನ್ನಿಸ್ತು. ಅದಕ್ಕೆ ನಾನು ಅವ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡಿ, ಇಲ್ಲ ನನ್ನ ಫ್ರೆಂಡ್ಸಿಗೆ ತೋರಿಸ್ಬೇಕು ನಾನು ಈ ಸೀರೆನ, ಪ್ಲೀಸ್ ಕೊಡಿ ಅಂತ ಇಸ್ಕೊಂಬಂದೆ. ಆಮೇಲೆ ನೋಡಿ, ಅದ್ರ ಜೊತೆಗೆ ಇದರದ್ದು ಸೆರಗು. ಯೂಶ್ವಲಿ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಸೆರಗು, ಕಡ್ಡಿ ಸೆರಗು ಇರುತ್ತೆ.
ಆದರೆ ಇದರ ಸೆರಗು ವಿಶೇಷ, ತುಂಬ ಗ್ರ್ಯಾಂಡಾಗಿದೆ. ಪೂರ್ತಿ ಸೆರಗು ತೋರಿಸ್ತೀನಿ ನೋಡಿ. ಸೊ ಈ ಬಾರ್ಡರಿಂದ ಹಿಡಿದು ಇದು ಫುಲ್ಲು ಸೆರಗು. ಆಮೇಲೆ ಸೆರಗಿನ ಲೆಂತ್ ತುಂಬ ಜಾಸ್ತಿ ಇದೆ. ಯೂಶ್ವಲಾಗಿ ಬರೀ ಲೈನ್ಸ್ ಕೊಟ್ಟಷ್ಟು ಲೆಂತ್ ಇಲ್ಲ, ಇದು ತುಂಬಾ ಲೆಂತಿ ಆಗಿದೆ. ಮೇ ಬಿ ಈಗಲೂ ಕೆಲವ್ರಿಗೆ ಇದು ಮೈಸೂರು ಸಿಲ್ಕ್ ಅಂದರೆ ನಂಬಿಕೆ ಬಂದಿಲ್ಲದೆ ಇರಬಹುದು. ನಂಬಿಕೆ ಬರೋ ಥರ ಅದ್ರ ಕೋಡ್ ತೋರಿಸ್ತೀನಿ ನೋಡಿ. ನಾನು ಕೋಡ್ ನೋಡಿದ್ಮೇಲೆ ನಂಬಿದ್ದು ಹೌದು ಇದು ಮೈಸೂರು ಸಿಲ್ಕ್ ಅಂತ. ಸರ್ ನೋಡಿ, ಇದು KSIC AP 32362 ZN03. ZN ಅಂತಂದರೆ ಮೋಸ್ಟ್ಲಿ ಇದೇನೋ ಜಕಾರ್ಡ್ ಸೀರೆ ಕೋಡ್ ಇರಬೇಕದು. 03 ಅಂದರೆ ಮೋಸ್ಟ್ಲಿ ಇದರದ್ದು ನನಗೂ ಅವ್ರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಅವ್ರಿಗೂ ಮೋಸ್ಟ್ಲಿ ಗೊತ್ತಿಲ್ಲ ಅನಿಸುತ್ತೆ. ಜಕಾರ್ಡ್ ಅಂದಿದ ತಕ್ಷಣ ತೊಗೊಂಡ್ಬಿಟ್ಟಿದ್ದಾರೆ ಇಷ್ಟಪಟ್ಟು. ಸೊ ಹಾಗಾಗಿ ಈ ಸೀರೆ ನಾನು ನನಗೂ ಇಷ್ಟ ಆಯ್ತು ಆ್ಯಕ್ಚುಲಿ. ಬಟ್ ಇವೆಲ್ಲ ಸಿಗೋದು ಅಷ್ಟು ಈಸಿ ಇಲ್ಲ ಇವಾಗ, ಆರ್ಡರು ತೊಗೊಳ್ತಾ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಅವ್ರ ಹತ್ರ ಈ ಕಲರ್ ಬೇರೆ ಸೀರೆ ಇದ್ದರೂ ಸಹ ಈ ಕಲರ್ ತೊಗೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಜಕಾರ್ಡ್ ಮತ್ತೆ ಸಿಗುತ್ತೋ ಇಲ್ಲ ನೋಡಿ, ಮೈಸೂರು ಸಿಲ್ಕ್ ಅನ್ನೋದು ಏನು ಚೆನ್ನಾಗಿ ವ್ಯೂ ಮಾಡಿದ್ದಾರೆ. KSIC ಮೈಸೂರು ಸಿಲ್ಕ್. ಇಲ್ಲಿ ಫುಲ್ಲು ಮೊದಲು ಎಲ್ಲೋ ಒಂದು ಕಡೆ ಮಾಡಿರೋರು, ಬಟ್ ಇವಾಗ ಹಾಗಲ್ಲ. ಈ ಲೈನ್ ಬರ್ತಿ ಸ್ಟಾರ್ಟಿಂಗ್ ಸೀರೆ ನೀವು ಒಳಗೆ ಸಿಕ್ಕಿಸ್ಕೊಳ್ಳೋ ಪಾರ್ಟಿಂದ ಹಿಡಿದು ಫುಲ್ ಎಲ್ಲ ವ್ಯೂ ಮಾಡಿದ್ದಾರೆ. ನೋಡಿ. KSIC ಮೈಸೂರು ಸಿಲ್ಕ್ ಅಂತ ಪೂರ್ತಿ ಲೈನ್ ಬಂದಿದೆ. ಸೊ ಇದು ಈ ಸೀರೆ. ಆ್ಯಂಡ್ ಈ ಸೀರೆ ಇದು ಬಾರ್ಡರು ಅಷ್ಟೇ ನೋಡಿ, ಮೇಲ್ಗಡೆ ಎಷ್ಟು ಲೆಂತ್ ಇದೆಯೋ, ಐ ಮೀನ್ ಇದು ಕೆಳಭಾಗ, ಬಿಕಾಸ್ ಫಾಲೋ ಹಾಕ್ಸಿದ್ದಾರೆ ಅವರು. ಇದು ಕೆಳಭಾಗ, ಇದು ಲೆಂತ್ ಎಷ್ಟಿದೆಯೋ ಮೇಲ್ಭಾಗನೂ ಅಷ್ಟೇ ಲೆಂತ್ ಇದೆ. ಇದು ಬಾರ್ಡರು ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನನಗಿಷ್ಟ ಆಯಿತು ಈ ಥರ ಜಕಾರ್ಡ್ ಕಾನ್ಸೆಪ್ಟು. ಓಲ್ಡನ್ ಡೇಸಲ್ಲಿ ಅಂದರೆ ನಮ್ಮ ತಾಯಿ ಅವ್ರ ಅಂದರೆ ನಾವು ಸಣ್ಣವ್ರು ಇರ್ಬೇಕಾದ್ರೆ ಅವ್ರು ಈ ಥರ ಜಕಾರ್ಡ್ ಸ್ಯಾರೀಸು ಕ್ರೇಪ್ ಮೆಟೀರಿಯಲಲ್ಲಿ ಉಟ್ಕೊಂಡಿರೋದು ನಾನು ನೋಡಿದ್ದೀನಿ. ಬಟ್ KSICನಲ್ಲಿ ಇದು ಹೊಸದು ಅನ್ನಿಸ್ತು. ಸೊ ನಾನು ನಿಮಗೆ ತೋರಿಸ್ಬೇಕು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತೊಗೊಬಂದಿದ್ದೀನಿ. ಇನ್ ಕೇಸ್ ನಾನು ಯಾವಾಗಾದರೂ ತೊಗೊಳ್ಬೇಕಾದಂಥ ಅಕೇಶನ್ ಬಂದಾಗ ಸೊ ನೋಡೋಣ, ಆವಾಗ ಪ್ಲ್ಯಾನ್ ಮಾಡಿ ತೊಗೋಬೇಕಾಗತ್ತೆ. ಬಿಕಾಸ್ ಇಷ್ಟೊಂದು ಜರಿ ಇದೆ ಅಂತಂದರೆ ಇದು ಮೋಸ್ಟ್ಲಿ ಏನು ಕಡಿಮೆ ಬೆಲೆಗೆ ಸಿಗೋವಂಥದ್ದಲ್ಲ, ತುಂಬ ಕಾಸ್ಟ್ಲಿನೇ ಇರುತ್ತೆ ಈ ಸೀರೆ. ಆದರೆ ಅವ್ರನ್ನ ರೇಟ್ ಕೇಳೋದು ಚೆನ್ನಾಗಿರಲ್ಲ ಅಂತ ನಾನು ಕೇಳಲಿಲ್ಲ. ಬಟ್ ಯಾವಾಗಾದರೂ ಕೇಳಿ ಹೇಳ್ತೀನಿ. ಇನ್ ಕೇಸ್ ಈ ಥರ ನಮ್ಮ ವ್ಯೂವರ್ಸ್ಗೆ ಹೇಳಿ ರೇಟ್ ಎಷ್ಟು ಅಂತ ಕೇಳಿ ನಿಮಗೆ ಇನ್ಯಾವುದಾದ್ರೂ ಮುಂದಿನ ವೀಡಿಯೋಸ್ನಲ್ಲಿ ಮೆನ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ವೀಡಿಯೋಸ್ ಆಗದೆ ಇದ್ದಿದ್ದಕ್ಕೂ ಸ್ವಲ್ಪ ಬ್ಯುಸಿ ಇತ್ತು. ಸ್ವಲ್ಪ ರೆಗ್ಯುಲರಾಗಿ ಹಾಕೋಕ್ಕಾಗ್ತಿಲ್ಲ, ಬೇರೆ ಕೆಲಸಗಳಲ್ಲಿ ಎಂಗೇಜ್ ಆಗ್ತಾಯಿದ್ದೀನಿ. ಇನ್ ಬಿಟ್ವೀನ್ ಹೆಲ್ತ್ ಇಶ್ಯೂಸು ಅದು ಇದು ಅಂತೆಲ್ಲ. ಒಂದು ಸತಿ ಪೂರ್ತಿ ಸೀರೆನೂ ತೋರಿಸ್ಬಿಡ್ತೀನಿ ನೋಡಿ. ಸೆರಗಿಂದ ಹಿಡಿದು ತೋರಿಸ್ಬೇಕು. ಇದು ಸೆರಗಲ್ಲೂ ನೋಡಿ, ಇಲ್ಲಿ ನೋಡಿ ಸೆರಗು. ಇದು ಇಲ್ಲಿ ಒಂದು ಲೈನು, ಇಲ್ಲಿ ಏನು ಬಾರ್ಡರ್ ಇದೆ ಸೇಮ್ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಹಾಗೆ. ಆಮೇಲೆ ಇದು ಪೂರ್ತಿ ಸೆರಗು, ಆಲ್ ಓವರ್ ಸೆರಗು ಇದೇ ಥರ ಇದೆ. ಸೆರಗು ನೋಡಿ, ಮತ್ತು ಸೆರಗು ಅಗೇನ್ ನಾನು ಲೆಂತ್ ಜಾಸ್ತಿ ಅಂತ ಹೇಳಿದೆ ಅಲ್ಲ, ಸೆರಗು ಲೆಂತ್ ಜಾಸ್ತಿ ಇದೆ ನೋಡಿ. ಇಲ್ಲೂ ಸೇಮ್ ಅದೇ ಥರ ಪಟ್ಟಿ ಇದೆ. ಈ ಸೆರಗು ಆಗಿದ ತಕ್ಷಣ ಜಕಾರ್ಡ್ ವೀವಿಂಗ್ ಶುರು ಆಗುತ್ತೆ. ಜಕಾರ್ಡ್ ಅಂದ್ರೇ ಬಟ್ಟೆನಲ್ಲಿ ಡಿಸೈನ್ನ ವ್ಯೂ ಮಾಡೋದ್ರ ಜೊತೆಗೆ ಅದೇ ಸೇಮ್ ಥ್ರೆಡ್ಡಲ್ಲೇ ಯಾವುದಾದ್ರೂ ಒಂದು ಡಿಸೈನ್ ವ್ಯೂ ಮಾಡೋದು. ಇದರಲ್ಲೂ ಅಷ್ಟೇ ಜಕಾರ್ಡ್ ಮುಂಚೆ ಇವಾಗ ಬರ್ತಾ ಇಲ್ಲ, ಅದು ಭಾಳ ಹಿಂದೆ ಒಂದು 20-25 ಇಯರ್ಸ್ ಹಿಂದೆ ಈ ಜಕಾರ್ಡ್ ಥರನೇ ಒಂದು ಬುಟ್ಟ ಬರೋದು, ಆಲ್ ಓವರ್ ಸ್ಯಾರಿ ಬುಟ್ಟ ಬರೋದು. ತುಂಬ ಜನದ ಹತ್ರ ಅದು ನಾನು ನೋಡಿದ್ದೀನಿ ಕೂಡ. ಒಂದು ಸತಿ KSIC ಸೀರೆ ತೊಗೊಳಕ್ಕೆ ಹೋಗಬೇಕು ಅಂದಾಗಲೇ ಅವ್ರು ಯಾರೋ ಅದೇ ಥರ ಬುಟ್ಟ ಸೀರೆ ಉಟ್ಕೊಂಡ್ಬಂದಿದ್ರು. ಅಫ್ಕೋರ್ಸ್ ನನ್ನ ಹತ್ರ ಇಲ್ಲ ವಿಡಿಯೋ ಥರದ್ದು. ಸೊ ಇವಾಗ ಇದು ಹೊಸದಂತೆ ಜಕಾರ್ಡ್ ಕಾನ್ಸೆಪ್ಟು. ಸೊ ಯಾರು ನನ್ನ ಪರಿಚಯದಲ್ಲಿ ಯಾರು ಈ ಥರ ಡಿಫ್ರೆಂಟಾಗಿರೋ ಸ್ಯಾರೀಸ್ ಇಟ್ಕೊಂಡಿದ್ದಾರೆ, ನಾನು ನೋಡಿ ಅದನ್ನು ನಿಮಗೆ ತಂದು ತೋರಿಸ್ಬೇಕು ಅಂತ ನನಗೆ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಹೇಟ್ ಮಾಡ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಯಾರ್ಯಾರಿಗೆ ಲೈಕ್ ಮಾಡಬೇಕು ಅಂತ ಅನಿಸುತ್ತೋ ದಯವಿಟ್ಟು ಒಂದು ಬಟನ್ ಪ್ರೆಸ್ ಮಾಡೋ ಮುಖಾಂತರ ಲೈಕ್ ಮಾಡಿ. ಆಮೇಲೆ ನಿಮಗೆ ಗೊತ್ತಿರೋ KSIC ಲವರ್ಸ್ ಇರ್ತಾರೆ, ಅವ್ರ ಜೊತೆ ವಿಡಿಯೋ ಶೇರ್ ಮಾಡಿ. ಆಮೇಲೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ವಿಡಿಯೋ ಯಾವಾಗ ಹಾಕ್ತೀನಿ ಅಂತ
ಸದ್ಯದಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಎಲ್ಲ ಸೆಟಲ್ ಆಗ್ತಾ ಇದೆ. ಸೊ ದಟ್ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ಇದು ಸೀರೆ ನನಗೆ ಗೊತ್ತಿರೋರು, ಈಗ ಹೊಸದಾಗಿ ತೊಗೊಂಡಿರೋರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೋಸ್ಕರ ನೀವು ಎಲ್ಲ ನೋಡಿ ಎಂಜಾಯ್ ಮಾಡಿ. ಇನ್ ಕೇಸ್ ಯಾರಿಗಾದರೂ ಬೇಕು ಅಂತ ಮುಂದಿನ ದಿನಗಳಲ್ಲಿ ಸಿಗಬಹುದು, ಹೇಳಿಕ್ಕೆ ಬರಲ್ಲ. ಸೊ ಅಷ್ಟು ಇವತ್ತಿನ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮುಂದಿನ ವಿಡಿಯೋಗೆ ಏನು ಮಾಡಿ ತೋರಿಸ್ಬೋದು, ಯಾವ್ದು ತೋರಿಸ್ಬೋದು ಅಂತ ಪ್ಲ್ಯಾನ್ ಮಾಡ್ತಾ ಈ ವಿಡಿಯೋಗೆ ಬಾಯ್ ಹೇಳೋಣ. ಅದಕ್ಕೆ ಮುಂಚೆ ದಯವಿಟ್ಟು ಇದಕ್ಕೆ ಯಾವ ಥರ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದು ನೀವು ನನ್ನ ವಿಡಿಯೋಗೆ ಕಮೆಂಟ್ ರೂಪದಲ್ಲಿ ಮಾಡಿ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯಿತು ಸೀರೆ ತೋರಿಸಿ. ನಾನು ಮೈಸೂರು ಸಿಲ್ಕ್ ಸೀರೆ ತೋರಿಸ್ಬೇಕು ನನ್ನ ಹತ್ರ ಇರೋದು. ಇನ್ಯಾವುದೋ ಕೆಲವೇ ಸೀರೆಗಳಿವೆ, ಅವು ತೋರಿಸೋಣ ಅಂತ ತುಂಬ ಸತಿ ಅನ್ಕೊತಾ ಇದ್ದೆ. ಬಟ್ ತುಂಬ ಬ್ಯುಸಿ ಲೈಫ್ ಆಗೋಯ್ತು ಇತ್ತೀಚೆಗೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಬಂದ್ಬಿಡ್ತು. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡಿಕೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಹೊಸದು ನಿಮಗೆ ತೋರಿಸಿಲ್ದೇ ಇರೋವಂಥ ಸೀರೆ ಅದು ಅಂತ ತೊಗೊಬಂದಿದ್ದೀನಿ ಫ್ರೆಂಡ್ಸ್. ಸೊ ಇದು ಒಂದು ಮೈಸೂರು ಸಿಲ್ಕ್ ಸೀರೆ. ಇದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಇಷ್ಟು ದಿನ ತೋರಿಸಿದ್ರಲ್ಲಿ ಯಾವುದೂ ಜಾಸ್ತಿ ನಾನು ಮಲ್ಟಿ ಕಲರ್ದು ತೋರಿಸಿರಲಿಲ್ಲ. ಸೊ ಇದು ಒಂದು ಮಲ್ಟಿ ಕಲರ್ ಲೈನ್ಸ್ ಇರೋವಂಥ ಸೀರೆ ಪೂರ್ತಿ ಲೈನ್ಸ್ ಇದೆ ನೋಡಿ. ಅದು ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಪ್ಯಾಟ್ರನ್ ಹತ್ತಿರದಿಂದ ತೋರಿಸ್ತೀನಿ ಫಸ್ಟು. ಇದು ಸೀರೆ ಪೂರ್ತಿ ಲೈನ್ಸ್ ಇದೆ ಈ ಥರ. ಏನಂದರೆ ಇದು ಸೀರೆ ತೆಗೆದು ತೋರಿಸ್ತೀನಿ ಸೀರೆ. ಈ ಸೀರೆ ಬಂದು ಇದು ಟ್ರೈ ಕಲರ್ ಸೀರೆ. ಮಧ್ಯಭಾಗ ಪೂರ್ತಿ ಯೆಲ್ಲೋ ಇದೆ, ಆಮೇಲೆ ಮರೂನ್ ಇದೆ. ಇದು ಬ್ಲ್ಯಾಕ್ ಅಲ್ಲ, ಇದು ಬಂದು ಬ್ರೌನ್ ಕಲರು, ಅಂದರೆ ಕಾಫಿ ಬ್ರೌನ್ ಅಂತ ಹೇಳ್ತಾರೆ, ಆ ಬ್ರೌನ್ ಕಲರು. ಸೊ ಇದು ಬಾರ್ಡರು ಚಿಕ್ಕದು, ಸಣ್ಣ ಬಾರ್ಡರ್ ಇದೆ ಇದು. ಬಟ್ ಸೀರೆ ತುಂಬ ದಿನ ಆಯಿತು ತೊಗೊಂಡು ಈ ಸೀರೆ. ಇಂಥ ಸೀರೆ ಇವಾಗ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಮೇಲ್ಗಡೆನೂ ಇದೇ ಥರ ಇದೆ. ಆ್ಯಕ್ಚುಲಿ ಈ ಭಾಗ ಮೇಲ್ಗಡೆ, ಈ ಭಾಗ ಕೆಳಗಡೆ. ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಇದನ್ನು ಮೇಲೆ ಕೆಳಗೆ ಅಂತಂದರೆ, ನೋಡಿ, ಈ ಮೇಲ್ಗಡೆ ಭಾಗ ಬಂದು ಲೈನ್ಸು ತುಂಬ ತಿಕ್ಕಾಗಿಲ್ಲ. ಇದು ಹೋಗ್ತಾ 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 ಸೀರೆ ಕೆಳಗೆ ಹೋಗ್ತಾ ಇದ್ದಂಗೆ ಥಿಕ್ನೆಸ್ ಡೆನ್ಸಾಗಿ ಬಂದುಬಿಡತ್ತೆ ಲೈನ್ಸು. ಆಮೇಲೆ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ಉಟ್ಕೊಂಡ್ರೆ ಭಾಳ ಏನೋ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆಮೇಲೆ ಇದು ಮೈಸೂರು ಸಿಲ್ಕಲ್ಲೇ ಸ್ಪೆಷಲ್ ಅಂತ ನನಗೆ ಸ್ಪೆಷಲ್ ಸ್ಯಾರಿ ಅಂತ ನನ್ನ ಕಲೆಕ್ಷನಲ್ಲಿ ನಾನು ಇಟ್ಕೊಂಡಿರೋ ಸ್ಪೆಷಲ್ ಸ್ಯಾರಿ ಇದು ಮೈಸೂರು ಸಿಲ್ಕಲ್ಲಿ. ಆಮೇಲೆ ನೋಡಿ, ಇದ್ರದ್ದು ಸೆರಗು ಯಾವ ಬಣ್ಣ ಇದೆ, ಯಾಕಂದರೆ ಸೀರೆ 3 ಬಣ್ಣ ಇದೆ. ಸೆರಗು ಯಾವ ಬಣ್ಣ ಬಂದಿದೆ ಅಂತ ನೋಡೋಣ. ಇದು ಸೆರಗು ಬಣ್ಣ ತುಂಬ ಬ್ಯೂಟಿಫುಲ್ ಆಗಿರೋ ಮರೂನ್ ಕಲರ್ ಇದೆ ಸೆರಗು. ಸೆರಗಲ್ಲಿ ಆ್ಯಸ್ ಯೂಶುವಲ್ ಲೈನ್ಸ್ ಇದೆ. ಅದ್ರ ಜೊತೆಗೆ ಈ ಲೈನ್ಸು ಬಂದಿರೋದ್ರಿಂದ ಒಂಥರ ಚೆಕ್ಸ್ ಪ್ಯಾಟರ್ನ್ ಅಂತ ಫೀಲ್ ಆಗುತ್ತೆ. ಇದು ಕೂಡ ವಿತ್ ಬ್ಲೌಸ್ ಅಲ್ಲ. ಮೈಸೂರು KSIC ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಈ ನಡುವೆ ಕೆಲವು ಸ್ಯಾರಿಗಳಿಗೆ ವಿತ್ ಬ್ಲೌಸ್ ಬರ್ತಿದೆ ಅಂತೆ, ಆದರೆ ಇದು ವಿತ್ ಬ್ಲೌಸ್ ಸ್ಯಾರಿ ಅಲ್ಲ. ಸೊ ಇದು ಸೆರಗು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಮರೂನ್ ಕಲರ್ ಇದೆ ಇದು. ಹಾಗೆ ನೋಡ್ತಾ ನೋಡ್ತಾ ಫುಲ್ ಸ್ಯಾರಿ ಓಪನ್ ಮಾಡೋಣ. ಇಲ್ಲಿ ಮರೂನ್ ಕೂಡ ಸ್ವಲ್ಪ ರೆಡ್ಡಿಶ್ ಥರ ಕಾಣ್ತಿದೆ, ಬಟ್ ಪ್ರಾಪರ್ ಮರೂನ್ ಇದು. ಇದು ಅಷ್ಟೇ ಬ್ರೌನ್ ಕೂಡ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಕಾಫಿ ಬ್ರೌನ್. ನೋಡಿ, ಇಲ್ಲಿ ಗೊತ್ತಾಗ್ತದೆ ಬ್ರೌನ್ ಅಂತ. ದೂರಕ್ಕೆ ನೋಡಿದ್ರೆ ಅದು ಬ್ಲ್ಯಾಕ್ ಫೀಲ್ ಆಗುತ್ತೆ, ಬಟ್ ಹತ್ತಿರದಿಂದ ನೋಡಿ ಇದು ಬ್ರೌನ್ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಇದ್ರದ್ದು ಕೋಡ್ ನೋಡೋಣ. ಒಬ್ಬರು ಕಮೆಂಟಲ್ಲಿ ಯೆಲ್ಲೋ ಮತ್ತು ಗ್ರೀನ್ದು ಮಸ್ಟರ್ಡ್ ಮೈಸೂರು ಸಿಲ್ಕ್ ಸೀರೆಗೆ ಗ್ರೀನ್ ಬಾರ್ಡ್ರ್ ಇರೋದು ಕೋಡು ಕೇಳಿದರು. ಖಂಡಿತ ಆ ಕೋಡ್ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತೀನಿ, ತಪ್ಪದೆ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಫುಲ್ ನೋಡಿ. ಈ ವಿಡಿಯೋನಲ್ಲಿ ನಾನು ಇನ್ನೊಂದು ಕಾಂಜೀವರಂ ಸೀರೆನೂ ಹಾಕಿದ್ದೀನಿ. ಅದು ಇವಾಗ ಬರ್ತಿರೋವಂಥ ಟ್ರೆಂಡಿಂಗ್ ಸ್ಯಾರಿ ಅದು. ನಾನು ಅದನ್ನು ಇತ್ತೀಚೆಗೆ ತೊಗೊಂಡಿದ್ದು. ಈ ವಿಡಿಯೋ ಇದು ಮೈಸೂರು ಸಿಲ್ಕ್ ಸೀರೆ ನೋಡಿ ಆದಮೇಲೆ ಅದನ್ನು ತೋರಿಸ್ತೀನಿ. ನೋಡಿ, ಇದು ಕೋಡು, ಈ ಸೀರೆಯ ಕೋಡು KSIC AO 60922. ಇದು ಈ ಸೀರೆ ಕೋಡು. ಇಲ್ಲಿ ಬ್ರೌನ್ ಕಲರ್ ಬಂದಿರೋದ್ರಿಂದ ಬ್ರೌನ್ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಇದು ಈ ಸೀರೆಯ ಡೀಟೇಲ್ಸು. ಆ್ಯಂಡ್ ಈ ಸೀರೆ ನಾನು ತೊಗೊಂಡಿದ್ದು MG ರೋಡಲ್ಲಿ.
ಇದೇನೋ ತುಂಬ ರೀಸೆಂಟಾಗಿ ಸೀರೆ ಅಲ್ಲ, ಇದು ತುಂಬ ಹಳೆ ಸೀರೆನೇ. ನನಗೆ ಆವಾಗ ಮೈಸೂರು ಸಿಲ್ಕ್ ಸೀರೆ ಹೇಗೆ ಇಟ್ಕೋಬೇಕು, ಅದರದ್ದು ವ್ಯಾಲ್ಯೂ ಏನು ಅದೆಲ್ಲ ಏನು ಅಷ್ಟು ಗೊತ್ತಿರಲಿಲ್ಲ. ಆವಾಗ ತೊಗೊಂಡಿರೋ ಸೀರೆ ಇದು. ಬಟ್ ಇವಾಗ ತುಂಬ ಇದು ಮಾಡ್ತೀನಿ. ಯಾಕೆ ಅಂತಂದರೆ ಇತ್ತೀಚೆಗೆ ಯಾರೋ ನಮಗೆ ಗೊತ್ತಿರೋರು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅಂತ ಹೋದರೆ KSIC ರಶ್ ನೋಡಿ ಹೆದರ್ಕೊಂಡು ಸೀರೆನೇ ಬೇಡ ಅಂತ ಬಂದಿದ್ದಾರೆ. ಅವರು ನನಗೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ನನ್ನ ಹತ್ರ ಇರೋ ಸೀರೆಗಳನ್ನ ಸೇಫಾಗಿ ನೋಡ್ಕೋಬೇಕು. ಯಾಕಂದರೆ ಮತ್ತೆ ಹೋದರೆ ಸೀರೆ ತೊಗೊಳಕ್ಕೆ ಆಗೋದಿಲ್ಲ. ಯಾಕಂದರೆ ಬರ್ತಿರೋ ಸ್ಟಾಕಿಗೂ ಇರೋ ಡಿಮ್ಯಾಂಡ್ಗೂ ಭಾಳ ಡಿಫ್ರೆನ್ಸ್ ಇರೋದ್ರಿಂದ ಎವ್ರಿ ಸ್ಯಾಟರ್ಡೇ ಬರುತ್ತಂತೆ, ಹಾಗೆ ಖರ್ಚಾಗೋಗುತ್ತಂತೆ. 1-2-3 ಅವರ್ಸಲ್ಲೇ ಸೇಲ್ಸ್ ಮುಗಿದೋಗುತ್ತೆ. ನಿಮ್ಗೆ ಬೇಕು ಅಂತ ಮಾರನೇ ದಿನ ಹೋದರೆ ಯಾವುದೋ ಉಳಿದಿರೋ ಸೀರೆ ಒಂದು 4-5 ಇರುತ್ತೆ, ಅಷ್ಟೇ ಹೇಳ್ತಿದ್ದಾರೆ ಅವರು. ಸೊ ಹಾಗಾಗಿ ನಮ್ಮ ಹತ್ರ ಏನೇನು ಮೈಸೂರು ಸಿಲ್ಕ್ ಸೀರೆಗಳಿದೆಯೋ ಅವನ್ನೆಲ್ಲ ಪ್ಲೀಸ್ ಮೇಂಟೈನ್ ಮಾಡಿಕೊಂಡು ಸೇಫಾಗಿ ಇಟ್ಕೊಂಡ್ರೆ ಐ ಥಿಂಕ್ ಏನು ಅಂಥದ್ದೇನಿದೆ ಅಂತ ಕೇಳ್ಬೋದು. ಬಟ್ ಅದರ ಬೆಲೆ ಗೊತ್ತಿರೋರಿಗೆ, ಅದರ ಎಲಿಗೆನ್ಸ್ ಗೊತ್ತಿರೋರಿಗೆ ಅದರದ್ದು ಪೂರ್ತಿ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಲಾಸ್ಟಲ್ಲಿ ಆ ಯೆಲ್ಲೋ ಮಸ್ಟರ್ಡ್ ಮತ್ತು ಗ್ರೀನ್ ಸ್ಯಾರಿದ ಕೋಡ್ ಕೊಡ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ನಾನು ಸೀರೆ ವಿಡಿಯೋ ಹಾಕ್ತಿದ್ದೀನಿ. ಮಧ್ಯೆ ಯಾವುದೂ ರಿಪೀಟ್ ಹಾಕಿದ್ದೀನಿ. ಐ ಆಮ್ ಸಾರಿ ಫಾರ್ ದಟ್. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಎಂಗೇಜ್ ಮಾಡಲಿಕ್ಕೋಸ್ಕರ ನಾನು ಹಾಕಲೇಬೇಕಾಗಿತ್ತು. ನೆಕ್ಸ್ಟ್ ಇನ್ ಕಮಿಂಗ್ ಡೇಸಲ್ಲಿ ನೋಡೋಣ ಹೇಗೆ ಇದಾಗುತ್ತೆ ಅಂತ ಒಂದು ಅಂದ್ಕೊಂಡು ಇವತ್ತು ಸೀರೆ ವಿಡಿಯೋ ಮಾಡ್ತಿದ್ದೀನಿ. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಕಲರ್ ಕಾಂಬಿನೇಷನ್ನು. ಎಗೇನ್ ಇದು ಮಸ್ಟರ್ಡ್ ಮತ್ತು ಮರೂನ್ ಆ್ಯಂಡ್ ಬ್ರೌನ್ ಇರೋದ್ರಿಂದ ಇದು ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಅಂತ ಹೇಳ್ತಾ ನಾನಿವಾಗ ನೆಕ್ಸ್ಟ್ ಸ್ಯಾರಿ ಹೇಳಿದ್ನಲ್ಲ, ಒಂದು ಕಾಂಜೀವರಂ ಸೀರೆ ತೊಗೊಂಡಿದ್ದೀನಿ. ಇದು ರೀಸೆಂಟಾಗಿ ತೊಗೊಂಡಿದ್ದು ಸೀರೆ. ಇದು ಏನಪ್ಪ ಅಂತಂದರೆ ಡಿಜಿಟಲ್ ಪ್ರಿಂಟ್ ಅಂತ ಹೇಳ್ತಾರಂತೆ. ಡಿಜಿಟಲ್ ಕಾಂಜೀವರಂ ಸ್ಯಾರಿ ವಿತ್ ಕಂಚಿ ಬಾರ್ಡರ್ ತುಂಬ ದೊಡ್ಡದಾಗಿದೆ, ಬ್ಯೂಟಿಫುಲ್ ಆಗಿದೆ, ತುಂಬ ರಿಚ್ ಕಾಂಬಿನೇಷನ್ ಇದು. ಆಮೇಲೆ ಈ ಸೀರೆ ನಾನು ತೊಗೊಂಡಿದ್ದು ಬೆಂಗಳೂರಿನ ಮುಗ್ಧ ಸ್ಯಾರೀಸಲ್ಲೇ. ಮುಗ್ಧ ಅಂತ ಹೈದ್ರಾಬಾದಲ್ಲೆಲ್ಲ ಇತ್ತಲ್ಲ, ಮೊದಲು ಅವ್ರದ್ದು ವೆಬ್ಸೈಟೆಲ್ಲ ನೋಡಿದಾಗ ಇಷ್ಟ ಆಗ್ತಿತ್ತು ಅಲ್ಲಿ ತೊಗೋಬೇಕು ಅಂತ. ಆಬ್ವಿಯಸ್ಲಿ ನಾವು ಹೈದ್ರಾಬಾದ್ವರೆಗೂ ಹೋಗೋಕ್ಕಾಗಲ್ಲ, ನಮಗೆ ಅಷ್ಟು ದೂರದ್ದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಏನಿದ್ರು ಬೆಂಗಳೂರುವರೆಗೂ ಅಷ್ಟೇ. ಇಲ್ಲಿ ಮುಗ್ಧ ಬಂದಿದೆ ಅಂತ ಗೊತ್ತಾದಾಗ ತುಂಬ ಖುಷಿಯಾಗಿ ನಾನು ಈ ಸೀರೆನ ಅಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಕೊಕ್ಕರೆ ಪ್ರಿಂಟ್ಸ್ ಇದೆ. ಈ ಕಲಾಂಕಾರಿ ಅಂತೇನೋ ಬರ್ತಿದೆಯಲ್ಲ ಈಗ, ಆ ಥರದ್ದು ಇದರಲ್ಲಿ ದೊಡ್ಡ ಬಾರ್ಡರ್ ಕೆಳಗಡೆ ಇದೆ, ಸಣ್ಣ ಬಾರ್ಡರ್ ಮೇಲ್ಗಡೆ ಕೊಟ್ಟಿದ್ದಾರೆ. ಆ್ಯಂಡ್ ರಿಚ್ ಪಲ್ಲು ಕೊಟ್ಟಿದ್ದಾರೆ. ಎಷ್ಟು ರಿಚ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ರಿಚ್ ಕಾಂಬಿನೇಷನ್ನು ಆ್ಯಂಡ್ ರಿಚ್ ಪಲ್ಲು ಮಾತ್ರ ತುಂಬಾ ಚೆನ್ನಾಗಿದೆ. ಸಿಲ್ಕ್ ಕ್ವಾಲಿಟಿ ವೈಸು, ಜರಿ ಪ್ಯೂರಿಟಿ ವೈಸ್ ನಾನೇನು ಹೇಳಿಕ್ಕೆ ಬರಲ್ಲ, ಬಟ್ ಸಿಲ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ಸೀರೆ ಕಾಂಬಿನೇಷನ್ ಹೇಗೆ ಬಂದಿದೆ ಅದ್ರ ಪ್ರಕಾರ ಅಂದರೆ ಇಲ್ಲಿ ಬಾರ್ಡರ್ ದೊಡ್ಡದಿರೋದ್ರಿಂದ ಅದು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದೆಲ್ಲ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇದು ಪೀಕಾಕ್ ವರ್ಕ್ ಮಾಡಿದ್ದಾರೆ ಇಲ್ಲಿ, ಬ್ಯೂಟಿಫುಲ್ ಆಗಿದೆ ಪೀಕಾಕ್ ವರ್ಕು. ಮೇ ಬಿ ಬಾರ್ಡರಲ್ಲಿ ಏನೋ ಪೀಕಾಕ್ ಇರಬಹುದು ಅನಿಸುತ್ತೆ, ನಾನು ಅಷ್ಟು ಕ್ಲಿಯರಾಗಿ ನೋಡಿಲ್ಲ. ಇದು ಆನೆ ಇದೆ, ಆನೆ ಕಾಣ್ತಿದೆ, ಪೀಕಾಕ್ ಏನಷ್ಟು ಗೊತ್ತಾಗ್ತಿಲ್ಲ ನನಗೆ. ಬಟ್ ಇದು ವರ್ಕ್ ಮಾತ್ರ ತುಂಬ ಪ್ರೆಟ್ಟಿಯಾಗಿದೆ. ನೆಕ್ ಶೇಪ್ ಕೂಡ ನೋಡಿ ಎಷ್ಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದು ಟ್ಯಾಸಲ್ಸು, ಇವಾಗೆಲ್ಲ ಸಾಮಾನ್ಯ ನಾನು ಬೇರೆ ಟ್ಯಾಸಲ್ಸ್ ಹಾಕ್ಸೋದೇ ಇಲ್ಲ, ಅದರಲ್ಲೇ ವ್ಯೂ ಮಾಡಿ ವರ್ಕ್ ಮಾಡ್ತಾರಲ್ಲ ಆ ಟ್ಯಾಸಲ್ಸೇ ಹಾಕ್ಬಿಡ್ತಾರೆ ನಮ್ಮ ಡಿಸೈನರು. ಸೊ ಸೀರೆ ಪೂರ್ತಿ, ಬ್ಲೌಸ್ ಪೂರ್ತಿ ಈ ಥರ ಬುಟ್ಟ ಮಾಡಿದ್ದಾರೆ. ಸೊ ಇಷ್ಟು ಇದ್ರದ್ದು. ಆಮೇಲೆ ಇಲ್ಲಿ ಮುಂದುಗಡೆನೂ ಅದೇ ಥರ ವರ್ಕ್ ಮಾಡಿದ್ದಾರೆ. ಸ್ಲೀವ್ಸ್ಗೆ ಏನು ಮಾಡಿಸಿಲ್ಲ, ಬಿಕಾಸ್ ಸ್ಲೀವ್ಸ್ ಸ್ವಲ್ಪ ರಿಚ್ ಆಗಿದೆ. ಏನನ್ನ ಮೋಟಿಫೈನ ಮಾಡಿಸ್ಬೇಕಿತ್ತು, ಬಟ್ ಆದರೂ ರಿಚಾಗಿ ಕಾಣುತ್ತೆ ಅಂತ ಇದು ಮಾಡಿದ್ದೀನಿ. ಸೊ ಇದು ಇವತ್ತಿನ ಸೀರೆಗಳು. ಫ್ರೆಂಡ್ಸ್, ನಿಮಗೆ ಇದೆಲ್ಲ ಇವೆರಡೂ ಸೀರೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು. ಯಾರ್ಯಾರಿಗೆ ಇಷ್ಟ ಆಗಿಲ್ವೋ ಅವ್ರು ಡಿಸ್ಲೈಕ್ ಕೊಡ್ತಾರೆ. ಆಬ್ವಿಯಸ್ಲಿ ಈ ನಡುವೆ ಡಿಸ್ಲೈಕ್ ಜಾಸ್ತಿ ಆಗ್ತಾನೆ ಇದೆ, ತೊಂದರೆ ಇಲ್ಲ. ಇಷ್ಟು ಹೇಳ್ತಾ ಮಸ್ಟರ್ಡ್ ಸ್ಯಾರಿ ಕೋಡ್ ಹಾಕಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಹೇಳಿದ್ನಲ್ಲ, ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ. ಡಿಸ್ಲೈಕ್ ಇಷ್ಟ ಆಗಿಲ್ಲ ಅಂದವ್ರು ಎಷ್ಟು ಸ್ಟ್ರೈಟಾಗಿ ಡಿಸ್ಲೈಕ್ ಕೊಡ್ತಾರೋ, ಇಷ್ಟ ಆದರೆ ಮಾತ್ರ
ಲೈಕ್ ಕೊಡೋದು ಹಾಗೆ ಮರಿಬೇಡಿ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಒಂದು ಐಡಿಯಾ ಸಿಗುತ್ತೆ ಸೀರೆ ಅಂದರೆ ಯಾವ ಥರ ಸೀರೆ ಇದೆ, ಹೆಂಗೆ ಉಟ್ಕೋಬೇಕು ಅನ್ನೋದು ನಾವು ಅಷ್ಟು, ಯಾಕಂದರೆ ಇವಾಗಿನ ಹುಡುಗಿಯರಿಗೆ ಹೇಗೆ ಉಟ್ಕೋಬೇಕು, ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದೇನು ಕಷ್ಟದ ಕೆಲಸ ಅಲ್ಲ. ಎಲ್ಲ ಸೋಷಲ್ ಮೀಡಿಯಾನಲ್ಲೂ ಸಿಗುತ್ತೆ ಅದರ ರಿಲೇಟೆಡು. ಸೀರೆ ಇಂಟ್ರೆಸ್ಟ್ ಇರೋರಿಗೆ ಅದು ಏನು ಅಂತ ಗೊತ್ತಾಗುತ್ತೆ, ಇಂಟ್ರೆಸ್ಟ್ ಇಲ್ದಿರೋರಿಗೆ ಇದೇನು ಅಂತ ದಟ್ ಈಸ್ ನಾಟ್ ಅ ಗ್ರೇಟ್ ಥಿಂಗ್ ಅನ್ನೋ ಥರ. ಎನಿವೆ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ನಿಮಗೆ ಹೊಸ 2 ಸೀರೆಗಳನ್ನ ತೋರಿಸ್ತೀನಿ. ಹೊಸ ವೀಡಿಯೋ ಅದು, ಸೀರೆ ಹೊಸದು ಅಲ್ವೋ ಆ ವೀಡಿಯೋನಲ್ಲೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತಂದಿದ್ದೀನಿ ಒಂದು ಮರೂನ್ ಕಲರ್ ಸೀರೆ. ಫ್ರೆಂಡ್ಸ್, ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಇದು ಒಂದು ಮೈಸೂರು ಸಿಲ್ಕ್ ಸೀರೆನೇ, KSIC ಮೈಸೂರು ಸಿಲ್ಕ್ ಸೀರೆ. ಫ್ರೆಂಡ್ಸ್, ಆ್ಯಕ್ಚುಲಿ ಈ ವಿಡಿಯೋಸು ನಾನು ಕರ್ನಾಟಕನೇ ಅಲ್ಲದೆ ಬೇರೆ ಕಡೆಯವರು ನೋಡ್ತಿರ್ತಾರೆ. ಕೆಲವ್ರು ಯಾರೋ ಕೇಳಿದರು KSIC ಅಂದರೆ ಏನು ಅಂತ. KSIC ಅಂದರೆ ಅದು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ. ಅವ್ರ ಕಡೆಯಿಂದ, ಐ ಮೀನ್ ಈ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸ್ಯಾರೀಸ್ ಇವು. ಇದು KSIC ಸೀರೆ. ಬಾರ್ಡ್ರ್ ತುಂಬ ಡಿಫ್ರೆಂಟ್ ಆಗಿದೆ. ಫ್ರೆಂಡ್, ಈ ಥರ ಬಾರ್ಡ್ರ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಪೈಥನಿ ಸ್ಯಾರೀಸು. ಆ್ಯಕ್ಚುಲಿ ತುಂಬ ಸತಿ ನಾನು ಪೈಥನಿ ಸ್ಯಾರಿ ತೊಗೋಬೇಕು ಅಂತ ಹೋಗಿದ್ದೆ, ಬಟ್ ಯಾಕೋ ಆ ಪೈಥನಿ ಸ್ಯಾರಿ ನನಗೆ ಸೆಟ್ಟೇ ಆಗಲಿಲ್ಲ. ಸೊ ಹಾಗಾಗಿ ಈ ಬಾರ್ಡರ್ ನೋಡಿದ ತಕ್ಷಣ ಇದು ಪೈಥನಿ ಸ್ಯಾರಿ ಥರ ಇದೆ ಬಾರ್ಡರು ಅಂತ ಅನ್ನಿಸ್ತು. ಫ್ರೆಂಡ್ಸ್, ಸೀರೆ ಪೂರ್ತಿ ಈ ಥರ ಪ್ರಿಂಟ್ಸ್ ಬಂದಿದೆ. ಈ ಕೆಲವರು ತುಂಬ KSIC ಬಗ್ಗೆ ತಿಳ್ಕೊಂಡಿರೋರು ಇದು KSIC ಸೀರೆ ಅಲ್ಲ ಅಂತ ಹೇಳ್ಬೋದು. ಬಿಕಾಸ್ ಈ ಥರದ್ದು ಇದೇ ಫಸ್ಟು ಅವರು ಬಿಟ್ಟಿರೋದು. ಇದು ರೀಸೆಂಟಾಗಿ ಲಾಂಚ್ ಮಾಡಿರೋ ಡಿಸೈನ್ಸು. ಸೀರೆ ಪೂರ್ತಿ ಈ ಥರ ಗೋಲ್ಡ್ ಕಲರಲ್ಲಿ ಪ್ರಿಂಟ್ಸ್ ಇದೆ. ಸೊ ಇದು KSIC ಸೀರೆನೇ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಇದ್ರದ್ದು ಫುಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಯಾಕಂದರೆ ಇದ್ರ ರೇಟ್ ಎಷ್ಟು, ಎಲ್ಲಿ ತೊಗೊಂಡೆ ಅದೆಲ್ಲನೂ ಹೇಳ್ತೀನಿ. ನೋಡಿ, ಇದು KSIC ಸೀರೆನೇ ಅನ್ನೋದಕ್ಕೆ KSIC NAB 15643. ಇಲ್ಲಿ BP ಅಂತ ಇಲ್ಲ, ಬಿಕಾಸ್ ಇದು ವಿತೌಟ್ ಬ್ಲೌಸ್ ಪೀಸ್. ಸೊ ಪೂರ್ತಿ ಸೀರೆ ನೋಡೋಣ ಬನ್ನಿ. ನೋಡಿ, ಹಿಂದ್ಗಡೆ ಇಲ್ಲ, ಇದು ಜಸ್ಟ್ ಪ್ರಿಂಟ್ ಅಷ್ಟೇ. ಇದು ಈ ಗೋಲ್ಡ್ ಕಲರ್ ಎಲ್ಲ ಒಂದು ಪ್ರಿಂಟ್ ಅಷ್ಟೇ. ಇದು ಹಿಂದೆ ಇಲ್ಲ, ಹಿಂದೆ ಇದು ಪ್ಲೇನ್ ಸೀರೆ. ಫಸ್ಟಲ್ಲಿ ನಾನು ಈ ಸೀರೆ ನೋಡಿದಾಗ ನಂಗೆ ಅನ್ನಿಸ್ತು, ಈ ಗೋಲ್ಡೆಲ್ಲ ಹೊಟ್ಟೋಗ್ಬಿಟ್ರೆ ಏನು ಮಾಡೋದು ಅಂತ. ಆಮೇಲೆ ಹೋದರೆ ಹೋಯ್ತು, ಪ್ಲೇನ್ ಸೀರೆ ಆದರೂ ಆಗುತ್ತಲ್ಲ ಅಂತ ತೊಗೊಂಡೆ ನಾನು. ಅವ್ರನ್ನ ಕೇಳಿದೆ, ಏನು ಮಾಡೋದು ಇದೆಲ್ಲ ಹೊಟ್ಟೋಗ್ಬಿಟ್ರೆ ಅಂತ. ಅವರು ಏನು ಉತ್ತರ ಹೇಳಿಲ್ಲ. ಇಲ್ಲ ಮೇಡಮ್, ಹೋಗಲ್ಲ ಅಂತಂದರು. ಆಮೇಲೆ ನಾನೇ ಹೇಳಿದೆ, ಅವ್ರೆ ಹೋದರೆ ಹೋಯ್ತು ಬಿಡ್ರಿ, ಪ್ಲೇನ್ ಸೀರೆ ಆಗುತ್ತೆ ಅಂತ. ಸೊ ಇದು ಬಾರ್ಡರು. ಇದು ನಾನು ತೊಗೊಂಡಿದ್ದು ರೀಸೆಂಟ್ ಮೈಸೂರು ಸಿಲ್ಕ್ ಸೀರೆ. ಆ್ಯಕ್ಚುಲಿ ಈ ಥರದ್ದು ಸಣ್ಣ ಪ್ರಿಂಟೆಡ್ ಇದರಲ್ಲೂ ಇತ್ತು, ಸಣ್ಣ ಬಾರ್ಡ್ರು, ತುಂಬ ಒಂದು ಕಡ್ಡಿಗೆರೆ ಬಾರ್ಡರು. ಐ ಥಿಂಕ್ ಆ ಕಡ್ಡಿಗೆರೆ ಬಾರ್ಡರ್ ಬಂದು 18,000 ಅಂತ ಅನಿಸುತ್ತೆ ನನಗೆ. ನಾನು ಕೇಳ್ದಂಗೆ ನೆನಪು 18,000 ಅಂತ. ಇದು ಬಂದು 23,000. ಯಾಕಂದರೆ ಎರಡು ಕಡೆ ಜರಿ ಇದೆ, ಪ್ಲಸ್ ಬಾರ್ಡರ್ ದೊಡ್ಡದಿದೆ. ನೋಡಿ, ಸೀರೆ ಪೂರ್ತಿ ಎರಡೂ ಕಡೆನೂ ಒಂದೇ ಥರ ಬಾರ್ಡರ್ ಇದೆ.
ಎರಡು ಕಡೆನೂ ಒಂದೇ ಥರ ಬಾರ್ಡರ್ ಇದೆ. ಆಮೇಲೆ ಸೆರಗು ತೋರಿಸ್ತೀನಿ. ಸೆರಗಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಪ್ರಿಂಟ್ಸು ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಫ್ಲಾರಲ್ ಪ್ರಿಂಟ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಮೈಸೂರು ಸಿಲ್ಕ್ ಆಗಿರೋದ್ರಿಂದ ನನಗನ್ಸುತ್ತೆ ಇದು ಹೋಗಲ್ಲ ಪ್ರಿಂಟ್ಸು ಅಂತ. ಈವನ್ ವಾಶ್ ಮಾಡಿದ್ರು ಇದು ಹೋಗಲ್ಲ ಅಂತ, ಯಾಕಂದರೆ ಅಷ್ಟು ಗ್ಯಾರಂಟಿ ಇಲ್ದಿರ ಅವರು ಮಾಡೋದಿಲ್ಲ. ಸೆರಗು ತೋರಿಸ್ತೀನಿ. ಸೆರಗು ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿದೆ ಸೆರಗು. ಕಲರ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಲರ್ ಇಲ್ಲ ಅಂತಲ್ಲ, ನನ್ನ ಹತ್ರ ಇದೆ, ಒಂದು ಪ್ಲೇನ್ ಇದೆ, ನಾಟ್ ಎಕ್ಸಾಕ್ಟ್ಲಿ ದಿಸ್. ಅದು ಒಂದು ಸಣ್ಣ ಗೆರೆ ಬಾರ್ಡರ್ ಇದೆ, ಅದು ನಮ್ಮ ಹಿರಿಯರಿಂದ ಬಂದಿರೋ ಸೀರೆ ನನಗೆ. ಸರಿ, ಹೇಗಿದೆ? ಇದು ಸೆರಗು ಚೆನ್ನಾಗಿದೆಲ್ಲ. ಸೆರಗು ಬ್ಯೂಟಿಫುಲ್ ಆಗಿದೆ ಸೆರಗು. ಸೊ ಇದು ಸೀರೆ ತೊಗೊಂಡ್ಮೇಲೆ ಇದಕ್ಕೆ ಬ್ಲೌಸ್ ಇಂಥದ್ದು ಅಂತ ಪ್ಲ್ಯಾನ್ ಮಾಡೋದೇ ಒಂದು ಕೆಲಸ. ನನ್ನ ಮಟ್ಟಿಗೆ ಇದಕ್ಕೆ ಮರೂನ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ನನ್ನ ಹತ್ರ ಇರೋದನ್ನೇ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೋಡ್ತೀನಿ ಫಸ್ಟು. ಯಾವುದೇ ಬ್ಲೌಸ್ ಹೊಲ್ಸೋಕ್ಕೆ ಮುಂಚೆ ಮೈಸೂರು ಸಿಲ್ಕಿಗೆ ಇರೋ ಸೀರೆನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೋಡ್ತೀನಿ. ಇನ್ ಕೇಸ್ ಅದು ಏನಾದರೂ ಯಾವುದೂ ಮ್ಯಾಚ್ ಆಗದೆ, ಯಾವುದೂ ನನಗೆ ಇದು ಸರಿ ಅಂತ ಅನ್ನಿಸ್ದೇ ಇದ್ದರೆ ಮಾತ್ರ ಬೇರೆ ಬ್ಲೌಸ್ ಪೀಸ್ ತೊಗೋತೀನಿ. ಆಮೇಲೆ ಇದಕ್ಕೂ ಎಲ್ಲ ರೆಡಿ ಆಗಿದೆ, ಪೀಕೋ ಎಲ್ಲ ಮಾಡಿಸಿದ್ದೀನಿ. ಯಾವಾಗ ಕುಟ್ಕೊಳ್ಳೋಕ್ಕೆ ಸಂದರ್ಭಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ. ಇದು ನೋಡಿ, ಈ ಫ್ಲವರ್ ನೋಡಿ ಏನು ಪರ್ಫೆಕ್ಷನ್ ನೋಡಿರಿ. ಫಿನಿಶಿಂಗ್ ಅಲ್ಟಿಮೇಟ್ ಆಗಿದೆ. ಅದಕ್ಕೆ ನನಗೆ ಇಷ್ಟ ಆಯಿತು ಈ ಸೀರೆ. ಇದರಲ್ಲೇ ಲ್ಯಾವೆಂಡರ್ ಕಲರ್ ಸೀರೆ ಇತ್ತು. ಲ್ಯಾವೆಂಡರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಆಲ್ರೆಡಿ ನನ್ನ ಹತ್ರ ಲ್ಯಾವೆಂಡರ್ ಸೀರೆ ಇದ್ದಿದ್ದರಿಂದ ಅದನ್ನು ಬಿಟ್ಟು ಇದನ್ನು ತಗೋಬೇಕಾಯಿತು. ಸೊ ಇಷ್ಟು ಈ ಸೀರೆ ಬಗ್ಗೆ. ಇನ್ನು ನಾನು ಹೇಳಿದ್ನಲ್ಲ, ಇದ್ರ ಬ್ಲೌಸ್ ಹೊಲ್ಸೋಕ್ಕೆ ಮುಂಚೆ ನನ್ನ ಹತ್ರ ಇರೋದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ ಅಂತ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗುತ್ತಾ ನೋಡೋಣ. ಎರಡು ಬ್ಲೌಸ್ ಇಟ್ಕೊಂಡಿದ್ದೀನಿ. ಆ ಎರಡು ಬ್ಲೌಸು ನಿಮಗೆ ಫೆಮಿಲಿಯರೇ. ನೋಡೋಣ ನಿಮಗೆ ಯಾವುದು ಇಷ್ಟ ಆಗುತ್ತೆ, ನೀವು ಯಾವುದಕ್ಕೆ ವೋಟ್ ಮಾಡ್ತೀರಾ. ಲೆಟ್ ಮಿ ಸಿ. ಸೊ ಒಂದು ಇದು ಸ್ವಲ್ಪ ಡಾರ್ಕೆ, ಬಟ್ ಗೋಲ್ಡು ಇದೆ ಅಂತ ಅಂದ್ಕೊಂಡೆ. ಬ್ರೊಕೆಡ್ ಬ್ಲೌಸ್ ಇದೆ, ಎಲ್ಲ ಬ್ರೊಕೆಡ್ ತಾನೆ. ಒಂದು ಟೈಮಲ್ಲೆಲ್ಲ ಬ್ರೊಕೆಡ್ ಫ್ಯಾಷನ್ ಆಗ್ಬಿಟ್ಟಿತ್ತು, ಜೊತೆಗೆ ಮೈಸೂರು ಸಿಲ್ಕಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಸೊ ಬ್ರೊಕೆಡ್ ಅಂತ ಅಂದ್ಕೊಂಡೆ. ಇದು ಒಂದು ಬ್ಲೌಸು. ಇದರಲ್ಲಿ ತೋರ್ಸೋಕ್ಕೇನಿಲ್ಲ, ಎಲ್ಲ ಬ್ರೊಕೆಡ್ ಅಲ್ಲ, ಇದರಲ್ಲಿ ಏನು ವರ್ಕ್ ಮಾಡಿಸಿರಲ್ಲ, ಏನಿರಲ್ಲ, ಬಟ್ಟೆ ತೊಗೊಂಡು ಹೊಲಿಸಿರ್ತೀವಿ ಅಷ್ಟೇ ಅಲ್ವಾ. ಅದು ಬಿಟ್ಟರೆ ಮೈ ಆಲ್ ಟೈಮ್ ಫೇವ್ರೆಟ್ ಬ್ಲೌಸ್ ಗೋಲ್ಡ್ ಕಲರು. ಇದರಲ್ಲೂ ಗೋಲ್ಡ್ ಇದೆ, ಇದು ಗೋಲ್ಡ್ ಇದೆ. ಈ ಬ್ಲೌಸ್ ನಂಗೆ ಯಾಕಪ್ಪ ಅಷ್ಟು ಇಷ್ಟ ಅಂದರೆ ಇದಕ್ಕೆ ಪಫ್ ಸ್ಲೀವ್ಸ್ ಇಡ್ತಿದ್ದೀನಿ. ನಾನು ಮೊದಲು ಹಾಕೋತಾನೆ ಇರಲಿಲ್ಲ, ಫಸ್ಟ್ ಟೈಮ್ ಪಫ್ ಸ್ಲೀವ್ಸ್ ಹೊಲಿಸ್ಕೊಂಡೆ. ಸೊ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಬೇರೆ ಕೊಟ್ಟರು, ಈ ಪಫ್ ಸ್ಲೀವ್ಸ್ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ಪಫ್ ಸ್ಲೀವ್ಸು ಅಂತ ಈ ಬ್ಲೌಸು, ಈ ಗೋಲ್ಡ್ ಕಲರ್ ಬ್ಲೌಸು ಒಂದು ಮ್ಯಾಚ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಆಯಿತು ಫ್ರೆಂಡ್ಸ್, ಇವಾಗ ಬರೋಣ ಇದರ ಡೀಟೇಲ್ಸ್ ಹೇಳ್ತೀನಿ. ನಾನು ಎಲ್ಲಿ ತೊಗೊಂಡೆ, ಎಷ್ಟಾಯಿತು, ಆಮೇಲೆ ಇಂಥದ್ದು ಇನ್ನೂ ಸಿಗುತ್ತಾ ಅಂತ. ಇಲ್ಲಿ ಇದು ನಾನು ತೊಗೊಂಡಿದ್ದು ಜಯನಗರ್ KSIC ಶೋರೂಮಲ್ಲಿ. ಇದರ ಬೆಲೆ ಬಂದು 23,000 ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಇವಾಗ ಸಿಗುತ್ತಾ ಈ ಥರದ್ದು ಅಂತ ಕೇಳಿದ್ರೆ ನಾನು ಇಲ್ಲ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ನಾನು ಹೋದಾಗಲೇ ಈ ಸೀರೆ 2 ಪೀಸ್ ಇತ್ತು. ಒಂದು ಲ್ಯಾವೆಂಡರ್ ಕಲರು ಒಂದಿತ್ತು. ಅದಕ್ಕೆ ಮುಂಚೆ ನಾನು ಹೋದಾಗ 2 ಗ್ರೀನ್ ಕಲರ್ ಇತ್ತು. 2 ಸೀರೆ 3 ಸೀರೆ 4 ಸೀರೆ ಇಷ್ಟೇ ಬರುತ್ತೆ, ನಿಮಗೆ ಬಲ್ಕಲ್ಲಿ ಸಿಗೋದಿಲ್ಲ ಇದೆಲ್ಲ. ಸೊ ಹಾಗಾಗಿ ನೀವು ಹೋದಾಗ ಅದಿರುತ್ತೆ ಇಲ್ಲ ಅನ್ನೋದು ಡೆಫಿನೆಟಾಗಿ ಡೌಟು. ಆ್ಯಂಡ್ ಕೆಲವರು ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ. ಈ ಮೈಸೂರು ಸಿಲ್ಕ್ ಸೀರೆಗೆ ಪ್ರೈಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಪ್ರೈಸ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಆ ಪ್ರೈಸು ಚೇಂಜ್ ಆಗ್ತಾನೇ ಇರುತ್ತೆ. ನಿಮ್ಮ ಗೋಲ್ಡ್ ರೇಟ್ ಹಿಂಗೆ ರೈಸ್ ಆದರೆ ಇದು ಕೂಡ ರೇಸ್ ಆಗುತ್ತೆ. ಸೊ ಹಾಗಾಗಿ ಕೆಲವರು ಪ್ರೈಸ್ ಕೇಳಿದಾಗ ನಾನು ಹೇಳಲ್ಲ ಅದನ್ನು. ಯಾಕಂದರೆ ಇವಾಗ ಯಾವುದೋ ಹಳೆ ಸೀರೆ ತೋರಿಸಿರ್ತೀನಿ. ಸಪೋಸ್ ನನ್ನ ಮದುವೆ ಸೀರೆ, ಆ ಮದುವೆ ಸೀರೆ ಅವ್ರು ನಮಗೆ ತೊಗೊಂಡಾಗ 16,000 ಏನೋ. ಇವಾಗ ಆ ಥರ ಸೀರೆನೇ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಸಿಕ್ಕಿದ್ರೂ ಅದ್ರ ಬೆಲೆ 40,000 ಇದೆ. ಸೊ ಹಾಗಾಗಿ ಕೆಲವರು ಕೇಳಿದಾಗ ನಾನು ಹೇಳಿರಲ್ಲ, ದಯವಿಟ್ಟು ಬೇಜಾರು